service. ನಿಮ್ಮೆಲ್ಲರೂ ನಮ್ಮ ಸೇವೆಗಾಗಿ ನಾವು ಸ್ವಾಗತಿಸುತ್ತೇವೆ. Amen. How many of you are happy you're in the house of God? ಎಷ್ಟು ಜನ ನೀವು ದೇವರ ಮನೆಯಲ್ಲಿ ಇದ್ದೀರೆಂಬುದಕ್ಕಾಗಿ ಸಂತೋಷವಾಗಿದ್ದೀರಾ? Only 50%. ಎಷ್ಟು ಜನ ಸಂತೋಷ? ಬೇರೆ 50% ಮಾತ್ರವೇ ದೇವರ ಮನೆಗೆ ಬರಲಿಕ್ಕೆ. ಎಷ್ಟು ಜನ ದೇವರ ಮನೆಯಲ್ಲಿ ಇರುವುದಕ್ಕಾಗಿ ಸಂತೋಷವುಳ್ಳವರಾಗಿದ್ದೀರಾ? ಪಾಸ್ಟರ್ ಮನೆಗೆ ಬಂದಿಲ್ಲಂದ್ರೂ ನಡೀತೈತಿ, ದೇವರ ಮನೆಗೆ ಬರಬೇಕು. ಸಭಾಪಾಲಕರ ಮನೆಗೆ ಬರದಿದ್ರೆ ನಡೀತೈತೆ, ಆದ್ರೆ ದೇವರ ಮನೆಗೆ ನೀವೆಲ್ಲರೂ ಬರಬೇಕು. ಜೋರ್ಸೆ ಬೋಲೆ ಹಾಲೆಲೂಯಾ. ಜೋರಾಗಿ ಹಲ್ಲೆ ಎಂಬುದಾಗಿ ಹೇಳೋಣ. Amen. As we were worshiping God, ಮತ್ತು ನಾವು ದೇವರನ್ನು ಆರಾಧಿಸುತ್ತಾ ಇರುವ ಸಮಯದಲ್ಲಿ the church needs to get connected in the spirit. ಮತ್ತು ನಾನು ನಂಬುತ್ತೇನೆ ಸಭೆಯವರೆಲ್ಲರೂ ಸೇರಿ ಆತ್ಮದಲ್ಲಿ ಕೂಡಿಕೊಳ್ಳಬೇಕೆಂಬುದಾಗಿ. Okay. So as I share the word, I'll continue what I was sharing last week. ಕಳೆದ ವಾರ ನಾನು ಏನು ಹೇಳಿದ್ದೀನಿ ಆ ಒಂದು ವಚನ ಭಾಗನ ಮುಂದೆ ನಾನು ಹೇಳಲಿಕ್ಕಿದ್ದೇನೆ. Why the church lacks in being effective? ಯಾಕೆ ಸಭೆಯ ಪ್ರಭಾವಶಾಲಿ ಆಗೋದ್ರಲ್ಲಿ ಕೊರತೆ ಹೊಂದಿದೆ? Why the church does not do its missionary work? ಯಾಕೆ ಒಂದು ಸಭೆ ನೋಡುವಾಗ ಅದು ಮಿಷನರಿ ಅಥವಾ ಸೇವೆ ಮಾಡೋದ್ರಲ್ಲಿ ತಪ್ಪಿ ಹೋಗಿದೆ? Why is there a weakness or an ineffectiveness in the lives of believers? ಯಾಕೆ ವಿಶ್ವಾಸಿಗಳ ಜೀವಿತದಲ್ಲಿ ಅವರು ಪ್ರಭಾವಶಾಲಿಗಳು ಆಗ್ತಾ ಇಲ್ಲ? So I'm going to share 7 points. 7 ಅಂಶಗಳು ನಾನು ಹೇಳಲಿಕ್ಕಿದ್ದೇನೆ. Why the church, is not doing its purpose, fulfilling its purpose. ಯಾಕೆ ಸಭೆಯವರು ಸೇರಿ ಆತನ ಒಂದು ಉದ್ದೇಶವನ್ನು ಪರಿಪೂರ್ಣಗೊಳಿಸ್ತಾ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. So as I share this, ಮತ್ತು ನಾನು ಇದನ್ನು ಹೇಳುವಾಗ church, listen very carefully, ಸಭೆ ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿ. because our thinking must change. ಯಾಕೆ ನಮ್ಮ ಆಲೋಚನೆ ಅದು ಬದಲಾವಣೆ ಆಗಬೇಕು. What I have been doing until 30 years now, 30 ವರ್ಷದಿಂದ ಇದುವರೆಗೆ ನಾನು ಏನೇನು ಮಾಡ್ತಾ ಇದ್ದೇನೆ, I have to change my way of serving God. ನಾನು ದೇವರಿಗೆ ಸೇವೆ ಸಲ್ಲಿಸುವ ಒಂದು ಮಾರ್ಗವನ್ನು I ಬದಲಾಯಿಸಬೇಕು. must change the way I pray. ನಾನು ಯಾವ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಆ ಒಂದು ಪ್ರಾರ್ಥನೆ ರೀತಿಯನ್ನು I ಬದಲಾಯಿಸಬೇಕು. must change the way that I am thinking about the church. ನಾನು ಸಭೆ ಬಗ್ಗೆ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದೇನೆ ಆ ಒಂದು ಸಂಗತಿಯನ್ನು ಬದಲಾಯಿಸಿಕೊಳ್ಳಬೇಕು. Many times the church members, ಬಹಳಷ್ಟು ಸಾರಿ ಸಭೆಯ ಒಂದು ಸದಸ್ಯರು we think going to church is enough for my life. ನಾನು ಸಭೆಗೆ ಹೋಗುವುದು ನನ್ನ ಜೀವಿತಕ್ಕೆ ಅಷ್ಟು ಸಾಕು ಎಂಬುದಾಗಿ ನಾವು We think ಆಲೋಚಿಸುತ್ತೇವೆ. church means worship or singing. ಸಭೆ ಎಂಬುದಾಗಿ ನೋಡುವಾಗ ಅದು ಆರಾಧನೆ ಮಾಡುವುದು, ಹಾಡು ಆಡುವುದು ಎಂಬುದಾಗಿ ನಾವು We ತಿಳಿದುಕೊಳ್ಳುತ್ತೇವೆ. think church means a beautiful building with a cross. ಸಭೆ ಎಂಬುದಾಗಿ ನೋಡುವಾಗ ಸುಂದರವಾದ ಕಟ್ಟಡ, ಅದರ ಮೇಲೆ ಒಂದು ಶಿಲುಬೆ ಇರುವುದು ಎಂಬುದಾಗಿ. And we limit ourselves to know what is the original plan of God in His Word for the church. ಮತ್ತು ನಮ್ಮನ್ನು ನಾವು ಮಿತಿಯಲ್ಲಿ ಇಟ್ಟುಕೊಳ್ಳುತ್ತೇವೆ ಮತ್ತು ದೇವರು ನಿಜವಾದ ಒಂದು ಉದ್ದೇಶ ಸಭೆಗಾಗಿ ಏನಿದೆ, ಈ ವಾಕ್ಯದಿಂದ ಏನಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದನ್ನು What ತಪ್ಪಿಕೊಳ್ಳುತ್ತೇವೆ. am I doing for the Lord in the church? ಸಭೆಯಲ್ಲಿ ನಾನು ಕರ್ತನಿಗಾಗಿ ಏನು ಮಾಡ್ತಾ If I ಇದ್ದೇನೆ? am not doing something for the Lord in the church, ಸಭೆಯಲ್ಲಿ ನಾನು ಕರ್ತನಿಗಾಗಿ ಏನಾದರೂ ಮಾಡದಿದ್ದರೆ, is there no understanding that I have? ನನ್ನಲ್ಲಿ ಯಾವ ಒಂದು ತಿಳುವಳಿಕೆ, Or ನನ್ನಲ್ಲಿ ಇರುವ am ತಿಳುವಳಿಕೆಯು I ignorant of the word of God? ಇಲ್ಲವಾದ ನಾನು ದೇವರ ವಾಕ್ಯವನ್ನು ನಾನು ಅಲಕ್ಷ್ಯ ಮಾಡ್ತಾ ಇದ್ದೇನೆ, Or it's just that I don't want to do what God wants me to do? ಇಲ್ಲವಾದ್ರೆ ದೇವರು ನಾನು ಏನ್ ಮಾಡ್ಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ ಅದನ್ನು ನಾನು ಮಾಡ್ತಾ ಇಲ್ಲ. Okay, so I shared the first reason why the church is not in missions. ಯಾಕೆ ಸಭೆಯು ಒಂದು ಸೇವೆಯಲ್ಲಿ ಇಲ್ಲ ಎಂಬುದಾಗಿ ಇರುವುದಕ್ಕೆ ಮೊದಲೇ ಒಂದು ಕಾರಣ ನಾನು ಹೇಳಲಿಕ್ಕೆ Why the ಬಯಸುತ್ತೇನೆ. church is ineffective. ಯಾಕೆ ಸಭೆಯಲ್ಲಿ ಪ್ರಭಾವಶಾಲಿ ಆಗಿಲ್ಲ? Jesus was born on the earth. ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನು ಹುಟ್ಟಿದನು. At the age of 30 he began his ministry. 30ನೇ ವರ್ಷ ವಯಸ್ಸಿನಲ್ಲಿ ಆತನ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. Wherever he went, ಆತನು ಎಲ್ಲೆಲ್ಲಿ ಹೋದನು he healed the people. ಆತನ ಜನರನ್ನು He ಗುಣಪಡಿಸಿದನು. taught the people. ಆ ಜನರಿಗೆ ಎಲ್ಲವನ್ನು He ಕಲಿಸಿದನು. delivered the people. ಜನರಿಗೆ ಬಿಡುಗಡೆ And ಮಾಡಿದನು. he had compassion on the people whenever he saw the crowds. ಎಲ್ಲೆಲ್ಲಿ ಜನಸಮೂಹವನ್ನು ನೋಡಿದನ ಆ ಜನಸಮೂಹದಲ್ಲಿ ಜನರ ಮೇಲೆ ಆತನಿಗೆ ಕನಿಕರ ಬಂತು. And they put Jesus on the cross ಮತ್ತು ಯೇಸು ಸ್ವಾಮಿಯನ್ನು ಅವರು ಶಿಲುಬೆಗೆ ಹಾಕಿದಾಗ on that Good Friday. ಆ ಶುಭ ಶುಕ್ರವಾರದಂದು And on Saturday he was still in the tomb. ಶನಿವಾರ ಇನ್ನೂ ಆತನ ಸಮಾಧಿ ಒಳಗೆ ಆತನಿದ್ದನು. Sunday early morning, ಭಾನುವಾರ ಬೆಳಗಿನ the ಜಾವದಲ್ಲಿ power of God raised Jesus from the dead. ದೇವರ ಆತ್ಮನು ಯೇಸು ಸ್ವಾಮಿಯನ್ನು ಮರಣದಿಂದ ಆತನು And ಎಬ್ಬಿಸಿದನು. Jesus appeared to his disciples. ಮತ್ತು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆತನು ಕಾಣಿಸಿಕೊಂಡನು. And everybody witnessed the resurrection of Jesus. ಮತ್ತು ಯೇಸು ಸ್ವಾಮಿಯ ಪುನರುತ್ಥಾನ ವಿಷಯದಲ್ಲಿ ಎಲ್ಲರೂ ಅಲ್ಲಿ ಸಾಕ್ಷಿ ಹೇಳಿದರು. Everything about Jesus is very unique. ಯೇಸು ಸ್ವಾಮಿಯ ವಿಷಯದಲ್ಲಿರುವುದು ಎಲ್ಲವೂ The ವ್ಯತ್ಯಸ್ತವಾಗಿದೆ. birth of Jesus ಯೇಸು ಸ್ವಾಮಿಯ ಜನನವು is a unique birth. ಅದು ವ್ಯತ್ಯಸ್ತವಾದ He ಜನನವಾಗಿತ್ತು. was born. ಆತನು ಹುಟ್ಟಿದನು, He lived. ಆತನು He ಜೀವಿಸಿದನು, was crucified. ಆತನು ಶಿಲುಬೆಗೆ ಹಾಕಲ್ಪಟ್ಟನು, And he was resurrected on the third day. 3ನೇ ದಿನ ಆತನು ಪುನರುತ್ಥಾನ ಹೊಂದಿದನು. This is the gospel.
ಇದೇ ಒಂದು And ಸುವಾರ್ತೆಯಾಗಿದೆ. what did Jesus say to the disciples? ಮತ್ತು ಯೇಸು ಸ್ವಾಮಿ ಶಿಷ್ಯರಿಗೆ ಆತನು ಏನು ಹೇಳ್ತಾನೆ? Go into all the world. ಎಲ್ಲ ಲೋಕ ಕಡೆನೆ ಹೋಗಿರಿ. The last words of Jesus ಯೇಸು ಸ್ವಾಮಿ ಕೊನೆಯ ಒಂದು ಮಾತುಗಳು before he ascended to heaven. ಆತನು ಪರಲೋಕಕ್ಕೆ ಏರಿ He said, ಹೋಗುವುದಕ್ಕಿಂತ go ಮುಂಚೆ into all the world. ಲೋಕದ ಎಲ್ಲ ಕಡೆಗೆ ನೀವು ಹೋಗಿರಿ. Beginning with Jerusalem. ಯೆರೂಸಲೇಮಿನಿಂದ Beginning ಪ್ರಾರಂಭಿಸಿರಿ. with Judea. ಯೂದಾಯದಿಂದ Beginning ಪ್ರಾರಂಭಿಸಿರಿ. with Samaria. ಸಮಾರ್ಯದಿಂದ ಪ್ರಾರಂಭಿಸಿರಿ. Jerusalem is your own place. ಯೆರೂಸಲೇಮ್ ನಿಮ್ಮ ಸ್ವಂತ ಸ್ಥಳವಾಗಿದೆ. Where you are. ಎಲ್ಲಿ ನೀವಿದ್ದೀರೋ. Judea is the next village. ಮತ್ತು ಯೆಹೂದ್ಯ ನೋಡುವಾಗ ಅದು ಬೇರೆ ಒಂದು ಪಟ್ಟಣವಾಗಿದೆ. Samaria is where the unreached, untouchable people live, the Gentiles live. ಸಮಾರ್ಯ ಎಂಬುದಾಗಿ ನೋಡುವಾಗ ಬೇರೆ ಅನ್ಯ ಜನರು ಇರ್ತಾರೆ ಅಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Jesus is saying, ಯೇಸು ಸ್ವಾಮಿ ಹೇಳ್ತಾನೆ, this gospel ಈ ಒಂದು ಸುವಾರ್ತೆಯು must be preached ಅದು in ಬೋಧಿಸಲ್ಪಡಬೇಕು. Jerusalem, ಯೆರೂಸಲೇಮಿನಲ್ಲಿಯೂ, in Judea, ಯೂದಾಯದಲ್ಲಿಯೂ, in Samaria, ಸಮಾರ್ಯದಲ್ಲಿಯೂ, and uttermost parts of the earth. ಲೋಕದ ಕಟ್ಟ ಕಡೆಯವರೆಗೂ When this gospel, ಈ ಒಂದು ಸುವಾರ್ತೆಯು, the good news of Jesus, ಯೇಸು ಸ್ವಾಮಿ ಶುಭ the ಸಮಾಚಾರವು, birth, death, resurrection of Jesus, ಯೇಸು ಸ್ವಾಮಿ ಹುಟ್ಟುವುದು, ಆತನ ಒಂದು ಜೀವಿಸುವುದು ಮತ್ತು ಮರಣ ಪುನರುತ್ಥಾನ is ಎಂಬುದಾಗಿ ನೋಡುವಾಗ preached everywhere. ಅದು ಎಲ್ಲ ಕಡೆ ಬೋಧಿಸಲ್ಪಟ್ಟಿತು. Every tribe, ಎಲ್ಲ ಕುಲದವರಿಗೆ, every tongue, ಎಲ್ಲ ಜನರಿಗೆ, every nation, ಎಲ್ಲ ದೇಶದವರಿಗೆ, every people group. ಎಲ್ಲ ಗುಂಪಿನ ಜನರಿಗೆ When this gospel is spread, ಯಾವಾಗ ಈ ಸುವಾರ್ತೆಯಲ್ಲಿ ಎಲ್ಲ ಕಡೆ ಹರಡಿತು, then Jesus is saying the end will come. ಯೇಸು ಸ್ವಾಮಿ ಹೇಳ್ತಾನೆ ಆಗ ಅಂತ್ಯವು ಬರುತ್ತದೆ. Hallelujah. ಹಾಲೆಲೂಯಾ. ಜೋರ್ ಸೆ ಬೋಲೆ hallelujah. ಜೋರಾಗಿ ಅಲ್ಲೇ ಎಂಬುದಾಗಿ ಹೇಳೋಣ. Now who's going to take this gospel? ಈ ಸುವಾರ್ತೆಯನ್ನು ಯಾರು ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾರೆ? Who's going to reach to the unreached people? ಮತ್ತು ತಲುಪಲಾರದ ಜನರ ಕಡೆ ಯಾರು ಹೋಗಿ The ತಲುಪಲಿಕ್ಕಿದ್ದಾರೆ? last commission of Jesus ಯೇಸು ಸ್ವಾಮಿ ಕೊಟ್ಟ ಕೊನೆಯ ಆಜ್ಞೆಯು must be our first concern. ಅದು ಮೊದಲೇ ನಮ್ಮ ಒಂದು ಕಾಳಜಿ ಆಗಿರಬೇಕು. His last commission ಆತನ ಕೊನೆಯ ಒಂದು ಆಜ್ಞೆಯು is my first concern. ಅದು ನನ್ನ ಮೊದಲನೇ ಒಂದು ಕಾಳಜಿ ಆಗಿರಬೇಕು. This is the mission of the church. ಇದು ಸಭೆಯ ಒಂದು ಸೇವೆಯಾಗಿದೆ. This is the work of the church. ಇದು ಸಭೆಯ ಒಂದು ಕೆಲಸವಾಗಿದೆ. Go into all the world. ಲೋಕದ ಎಲ್ಲಾ ಕಡೆಗೆ ನೀವು ಹೋಗಿರಿ. Go to your neighbors. ನಿಮ್ಮ ನೆರೆಯವರ ಕಡೆ ಹೋಗಿರಿ. Go to your streets. ನಿಮ್ಮ ಬೀದಿ ಕಡೆ ನೀವು ಹೋಗಿರಿ. Go to the villages. ಹಳ್ಳಿಗಳಿಗೆ ಹೋಗಿರಿ. Go to your neighbors. ನಿಮ್ಮ ನೆರೆಯವರ ಕಡೆ ಹೋಗಿರಿ. One tract that you give can save one life, and that one life can be a Billy Graham tomorrow. Amen. ನೀವು ಒಂದು ಕರಪತ್ರವನ್ನು ಕೊಡುವಾಗ ಅಲ್ಲಿ ಒಂದು ಜೀವಿತ ರಕ್ಷಿಸಲ್ಪಡುತ್ತದೆ. ಆ ಒಬ್ಬ ವ್ಯಕ್ತಿ ನಾವು ನೋಡುವಾಗ ಮುಂದೆ ಹೋಗಿ ಬಿಲಿಗ್ರಾಮ್ To do ಆತನಾಗ್ಲಿಕ್ಕಿದ್ದಾನೆ. the work of the Lord, ದೇವರ ಕೆಲಸ ಮಾಡುವುದಕ್ಕಾಗಿ it is possible. ಅದು ಸಾಧ್ಯವಾಗಿದೆ. The mission is possible. ಆ ಸೇವೆ ಅದು ಸಾಧ್ಯವಾಗಿದೆ. It's not by our strength, ಅದು ನಮ್ಮ ಸ್ವಂತ but ಬಲದಿಂದ ಅಲ್ಲ, by the Spirit of the Lord. ಆದ್ರೆ ದೇವರ When ಆತ್ಮನಿಂದ the Spirit of ಅದಾಗುತ್ತದೆ. the Lord comes upon you, ಯಾವಾಗ ದೇವರ ಆತ್ಮ ನಿಮ್ಮ ಮೇಲೆ you shall ಬರುತ್ತಾನೋ, receive power, the Bible says. ಸತ್ಯವೇದ ಹೇಳ್ತದೆ, ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಾ. Before Jesus went up to heaven, ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗೋದಕ್ಕಿಂತ he ಮುಂಚೆ told this disciples. ಇದು ಆತನ ಶಿಷ್ಯರಿಗೆ ಆತನು By ಹೇಳಿದನು. this time there were 120 disciples. ಮತ್ತು ಅವರು 120 ಶಿಷ್ಯರು ಅವರಲ್ಲಿ ಇರುವಾಗ Jesus is saying to them, ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ, wait for the gift that my Father promised. ನನ್ನ ತಂದೆ ವಾಗ್ದಾನ ಮಾಡಿದ ಆ ಒಂದು ವರಕ್ಕಾಗಿ ನೀವು ಕಾದುಕೊಳ್ಳಿರಿ. Wait for the Holy Spirit to come upon you. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವುದಕ್ಕಾಗಿ And you will ಕಾದುಕೊಳ್ಳಿರಿ. receive power when the Holy Spirit comes. ಪವಿತ್ರಾತ್ಮನು ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಾ. What is the meaning of this word power? ಬಲ ಎಂಬ ಪದದ ಅರ್ಥ ಏನಾಗಿದೆ? The Greek meaning of the word power ಬಲ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ನಾವು is ನೋಡುವಾಗ called as dunamis. ಕ್ಯೂನೋಮೋಸ್ ಎಂಬುದಾಗಿ, That's where we get the word dynamite. ಡೈನಮಾಕ್ ಎಂಬುದಾಗಿ ಆ ಪದವನ್ನು ಹೊಂದಿಕೊಳ್ಳುತ್ತೇವೆ. Dynamite is an explosive. ಡೈನಮಾಕ್ ಎಂಬುದಾಗಿ ನೋಡುವಾಗ ಅದು ಒಂದು When you ಸ್ಫೋಟಕವಾಗಿದೆ. put a dynamite to crack a mountain, ಮತ್ತು ಯಾವ ಬೆಟ್ಟವನ್ನು ಸೀಳುವುದಕ್ಕಾಗಿ ಆ ಒಂದು ಡೈನಮಾಕ್ when the ಇರುವಾಗ dynamite explodes, ಅದು ಒಂದು ಸ್ಫೋಟವಾಗಿ ಅದು ಬರುವಾಗ a whole mountain can be shaken, can be broken. ಆ ಸಂಪೂರ್ಣ ಬೆಟ್ಟ ಅಲ್ಲಾಡುತ್ತದೆ ಮತ್ತು ಅದು ಮುರಿಯಲ್ಪಡುತ್ತದೆ. That is the power God has given to the church. ಆ ಒಂದು ಬಲವನ್ನು ದೇವರ ಸಭೆಗಾಗಿ ಆತನು Why ಕೊಟ್ಟಿದ್ದಾನೆ. is the church powerless? ಯಾಕೆ ಸಭೆ ಅದು Because there ಬಲಹೀನವಾಗಿದೆ? is no dunamis power. ಯಾಕೆಂದ್ರೆ ಆ ಒಂದು ಸ್ಫೋಟಕ ಅತಿ ಬಲ ನಮ್ಮಲ್ಲಿ ಇಲ್ಲ. Why we don't evangelize? ಯಾಕೆ ನಾವು ಸುವಾರ್ತಿಕ ಕಾರ್ಯ ನಾವು Why ಮಾಡ್ತಾ we ಇಲ್ಲ? don't open our mouth and tell, Jesus is God, Jesus is able to give you salvation? Why are we quiet with the gospel for so many years? ಯೇಸು ಸ್ವಾಮಿ ದೇವರಾಗಿದ್ದಾನೆ, ಯೇಸು ಸ್ವಾಮಿ ನಮಗೆ ಸುವಾರ್ತೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಯಾಕೆ ನಾವು ಜನರಿಗೆ ಹೇಳ್ತಲ್ಲ? ಇದುವರೆಗೆ ಯಾಕೆ ನಾವು ಬಾಯಿ We ಮುಚ್ಚಿಕೊಂಡು are ಸುಮ್ಮನೆ happy ಇದ್ದೇವೆ? coming to church. ನಾವು ಸಭೆಗೆ ಬರುವುದಕ್ಕಾಗಿ We are ಸಂತೋಷವುಳ್ಳವರಾಗಿದ್ದೇವೆ. happy in the four walls of the church. ಸಭೆ ನಾಲ್ಕು ಗೋಡೆ ಮಧ್ಯದಲ್ಲಿ ಇರುವುದಕ್ಕಾಗಿ ನಾವು The church is ಸಂತೋಷವಾಗಿದ್ದೇವೆ. not called to be inside and worship, but the church is called to also go outside and witness for Jesus. ಸಭೆ ಒಳಗೆ ಬಂದು ಸಭೆ ಒಳಗೆ ಇರುವುದಕ್ಕಾಗಿ ನಮ್ಮನ್ನು ಕರೆಯಲ್ಪಟ್ಟಿಲ್ಲ, ಅದನ್ನು ಸಭೆಯಿಂದ ನಾವು ಹೊರಗೆ ಹೋಗಿ ಜನರ ಕಡೆಗೆ ತಲುಪುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಜೋರ್ಸೆ ಬೋಲೆ hallelujah. ಜೋರಾಗಿ ಅಲ್ಲ ಎಂಬುದಾಗಿ ಹೇಳೋಣ. The church that comes to worship in the morning ಮತ್ತು ಬೆಳಗಿನ ಜಾವದಲ್ಲಿ ಸಭೆಯಾಗಿ ನಾವಿಲ್ಲಿ ಆರಾಧನೆಗೆ ಬರುವಾಗ must be the church that will witness in the evening. ಅದೇ ಸಭೆಯು ಸಾಯಂಕಾಲ ಒಂದು ಸಾಕ್ಷಿಯಾಗದೇ ಇರಬೇಕು. Are you understanding? ನಿಮ್ಗೆ ಅರ್ಥ ಆಗ್ತಾ But ಇದೆಯಾ? what does the church do? ಆದ್ರೆ ಸಭೆ ಏನ್ ಮಾಡ್ತಾ The ಇದೆ? church comes in the morning ಸಭೆ ಬೆಳಗಿನ ಸಮಯದಲ್ಲಿ ಬರುತ್ತದೆ.
enjoys the word, ವಾಕ್ಯವನ್ನು ಆನಂದಿಸುತ್ತಾರೆ, enjoys the worship, ಆರಾಧನೆಯನ್ನು and ಆನಂದಿಸುತ್ತಾರೆ, go back and sleep in the evening. ಮತ್ತು ಮತ್ತೆ ಹಿಂತಿರುಗಿ ಹೋಗಿ ಸಾಯಂಕಾಲ ಅವರು Why ಮಲಗಿಕೊಳ್ಳುತ್ತಾರೆ. is the church not effective? ಯಾಕೆ ಸಭೆಯಲ್ಲಿ ಪ್ರಭಾವಶಾಲಿ ಆಗ್ತಾ ಇಲ್ಲ? Because we are casual about Christianity. ಕ್ರೈಸ್ತತ್ವದಲ್ಲಿ ನಾವು ಬಹಳ ಅಲಕ್ಷ್ಯವಾಗಿ We ನಾವಿದ್ದೇವೆ. are comfortable in our Jerusalem. ನಮ್ಮ ಯೆರೂಸಲೇಮಿನಲ್ಲಿ ನಾವು ಆರಾಮವಾಗಿ We ನಾವಿದ್ದೇವೆ. are called to go outside, ನಾವು ಹೊರಗೆ ಹೋಗುವುದಕ್ಕಾಗಿ but ಕರೆಯಲ್ಪಟ್ಟಿದ್ದೇವೆ, we are happy inside. ಆದ್ರೆ ಒಳಗಡೆ ನಾವು We ಸಂತೋಷವಾಗಿದ್ದೇವೆ. like to meet together and eat together. ನಾವು ಒಟ್ಟಾಗಿ ಸೇರಿ ಬರುವುದಕ್ಕಾಗಿ ಬಯಸ್ತೇವೆ, ಒಟ್ಟಾಗಿ ಸೇರಿ ತಿನ್ನುವುದಕ್ಕಾಗಿ We ಬಯಸುತ್ತೇವೆ. like to have fellowship together. 1 year, 2 years, 30 years have gone. 1 ವರ್ಷ 2 ವರ್ಷ 30 ವರ್ಷ ದಾಟಿ ಹೋಗಿದೆ, ಆದ್ರೆ ನಾವು ಒಟ್ಟಾಗಿ ಸೇರಿ ನಾವು ಅನುರಿತೆಯನ್ನು ಮಾಡ್ತಾ ಇದ್ದೇವೆ. And that is why we are not effective. ಆದ ಕಾರಣ ನಾವು ಪ್ರಭಾವಶಾಲಿಗಳಾಗ್ತಾ ಇಲ್ಲ. We do not take this word seriously. ಈ ಒಂದು ವಾಕ್ಯವನ್ನು ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಳುತ್ತಾ The ಇಲ್ಲ. last words of Jesus, we don't take it seriously. ಮತ್ತು ಯೇಸು ಸ್ವಾಮಿಯ ಕೊನೆಯ ಮಾತುಗಳು ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಳುತ್ತಾ ಇಲ್ಲ. Amen. ಆಮೆನ್. That is why ಆದ ಕಾರಣ from this month, this Sunday onwards, ಈ ಭಾನುವಾರದಿಂದ ಮುಂದೆ first of all, I'll share some points and you'll understand what I'm trying to get at this service. ಮೊದಲನೇದಾಗಿ ಕೆಲವು ವಾಕ್ಯ ವಚನಗಳು ನಾನು ಹೇಳುತ್ತೇನೆ, ಅದು ನಿಮಗೆ ಗೊತ್ತಾಗುತ್ತದೆ ನಾನು ಈ ಸೇವೆಯಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ Stop ಎಂಬುದಾಗಿ. being around the four walls of the church. ಸಭೆ 4 ಗೋಡೆಗಳ ಮಧ್ಯದಲ್ಲಿ ಇರುವುದನ್ನು Stop ನಿಲ್ಲಿಸಿರಿ. being comfortable in the four walls of your home. ನಿಮ್ಮ ಮನೆ 4 ಗೋಡೆಯಲ್ಲಿ ಆರಾಮವಾಗಿ ಇರುವುದನ್ನು ನೀವು ನಿಲ್ಲಿಸಿರಿ. While you come to church, ಯಾಕೆ ನೀವು ಸಭೆಗೆ ಬರುತ್ತೀರಾ? your family member may go to hell. ನಿಮ್ಮ ಒಂದು ಕುಟುಂಬ ಸದಸ್ಯರು ನರಕಕ್ಕೆ While ಹೋಗುವುದಕ್ಕಾಗಿ you enjoy worship here, ಯಾಕೆ ನೀವು ಇಲ್ಲಿ ಆರಾಧನೆ somebody ಆನಂದಿಸ್ತೀರಾ? may be in hospital, they may not be saved. You have not shared the gospel to them. Your own people, your own relatives, your own neighbor may not go to heaven while you are ready to go to heaven. ಯಾರಾದ್ರೂ ಅಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗ ನಿಮ್ಮ ನೆರೆಯವರಾಗಲಿ ನಿಮ್ಮ ಸಂಬಂಧಿಕರಾಗಲಿ ಯಾರಾದ್ರೂ ಅವರು ನರಕಕ್ಕೆ ಹೋಗೋದಕ್ಕಾಗಿ ನೀವು ಇಲ್ಲಿ ಬಂದು ದೇವರನ್ನ ಆರಾಧಿಸ್ತಾ ಇದ್ದೀರೋ? Why is the church ineffective? ಯಾಕೆ ಸಭೆ ಒಂದು ಪ್ರಭಾವಶಾಲಿ Why is ಆಗಿಲ್ಲ? the church not a mission-minded church? ಯಾಕೆ ಒಂದು ಸಭೆ ಒಂದು ಸೇವೆ ಮನೋಭಾವನೆಯನ್ನು ಹೊಂದಿಕೊಂಡಿಲ್ಲ? Last week I shared the first point. Write it down again. ಕಳೆದ ವಾರ ಮೊದಲನೇ ಅಂಶ ನಾನು ಹೇಳಿದ್ದೇನೆ, ಈಗಲೂ ಸಹ ನೀವು ಅದನ್ನು ಬರೆದುಕೊಳ್ಳಿರಿ. Number 1, ಮೊದಲನೇದಾಗಿ we have not realized the awfulness of our fruitlessness. ನಮ್ಮ ಒಂದು ಜೀವಿತದಲ್ಲಿ ನಾವು ಫಲಭರಿತವಾಗಿ ಇಲ್ಲ ಎಂಬ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. Beulah, you're typing it there? Yeah, that's good. So you can get the points. And please make sure you're writing it down or make sure it is in your notes in your mobile. ನೀವು ಅದನ್ನು ಬರೆದುಕೊಳ್ಳಿರಿ, ನಿಮ್ಮ ನೋಟ್ಸ್ನಲ್ಲಿ ಆಗಲಿ ಮೊಬೈಲ್ನಲ್ಲಿ ಅದನ್ನು ಬರೆದುಕೊಳ್ಳಿರಿ. We have not realized ನಾವು ಅದನ್ನು ಅರ್ಥ the ಮಾಡಿಕೊಳ್ಳುತ್ತಾ ಇಲ್ಲ. awfulness of our fruitlessness. ನಮ್ಮ ಒಂದು ಜೀವಿತದಲ್ಲಿ ನಾವು ಫಲಭರಿತವಾಗಿ ಇಲ್ಲ ಎಂಬುದು ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. Jesus did not see fruit on the fig tree. ಯೇಸು ಸ್ವಾಮಿ ಅಂಜೂರ ಮರದಲ್ಲಿ ಆ ಫಲವನ್ನು ಕಾಣದೇ ಇರುವಾಗ Cursed it. ಆತನು ಅದನ್ನು ಶಪಿಸಿದನು. Spiritual barrenness is a curse. ಆತ್ಮಿಕ ಬಂಜತನ ನೋಡುವಾಗ ಅದು ಶಾಪವಾಗಿದೆ. Are you bearing fruit? ನೀವು ಫಲವನ್ನು ಕೊಡ್ತಾ ಇದ್ದೀರೋ? The Bible says in the Gospel of John, ಯೋಹಾನ ಬರೆದ ಸುವಾರ್ತೆಯಲ್ಲಿ ಸತ್ಯವೇದ Jesus ಹೇಳುತ್ತದೆ, said, I have chosen you. ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು You ಆರಿಸಿಕೊಂಡಿದ್ದೇನೆ, have not chosen me. ನೀವು ನನ್ನನ್ನು I ಆರಿಸಿಕೊಂಡಿಲ್ಲ. have chosen you to bear fruit. ನೀವು ಫಲ ಕೊಡುವುದಕ್ಕಾಗಿ ನಾನು ನಿಮ್ಮನ್ನು ಆರಿಸಿಕೊಂಡೇನೆ ಎಂಬುದಾಗಿ ಆತನು And when ಹೇಳುತ್ತಾನೆ. we see the parable in the Gospel of Matthew, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಸಾಮ್ಯಗಳು ನಾವು ನೋಡುವಾಗ for 3 years, 3 ವರ್ಷದಿಂದ the gardener was supposed to grow the trees. ಆ ಒಂದು ತೋಟಗಾರನ ಮರವನ್ನು ಆತನು ನೋಡಿಕೊಂಡು ಆತನು ಬೆಳೆಸಬೇಕಾಗಿತ್ತು. So when the master comes, ಅಲ್ಲಿ ಯಜಮಾನನ ಆತನು ಬರುವಾಗ he says he doesn't see any fruit on the tree. ಆ ಮರದಲ್ಲಿ ಆತನು ಯಾವುದೇ ಒಂದು ಫಲವನ್ನು ಆತನು ಕಾಣ್ತಾ And ಇಲ್ಲ. the master says, ಮತ್ತೆ ಯಜಮಾನನ ಹೇಳುತ್ತಾನೆ, cut it down. ಅದನ್ನು ಕತ್ತರಿಸಿ ಹಾಕು. Why does it occupy the soil? ಯಾಕೆ ಆ ಒಂದು ಸ್ಥಳವನ್ನು ಅದು ಹಿಡಿದುಕೊಂಡಿದೆ? This tree is meant to be cut down and to be burnt up and thrown into the fire. ಆ ಒಂದು ಮರವನ್ನು ಅದನ್ನು ಕಡಿದು ಅದನ್ನು ಬೆಂಕಿಯಲ್ಲಿ ಹಾಕುವುದಕ್ಕಾಗಿದೆ ಎಂಬುದಾಗಿ ಆತನು You ಹೇಳುತ್ತಾನೆ. are planted in the house of God. ನೀವು ದೇವರ ಮನೆಯಲ್ಲಿ ನೆಡಲ್ಪಟ್ಟಿದ್ದೀರಾ. 10 years you are saved. ರಕ್ಷಣೆ ಹೊಂದಿ 10 ವರ್ಷವಾಗಿದೆ. 20 years you are saved. ರಕ್ಷಣೆ ಹೊಂದಿ 20 ವರ್ಷವಾಗಿದೆ. Where is that one soul could you bring to the Lord? ಮತ್ತು ಕರ್ತನಿಗಾಗಿ ಒಂದು ಆತ್ಮ ನೀವು ಎಲ್ಲಿ ಕರೆದುಕೊಂಡು One ಬಂದಿದ್ದೀರಾ? family could you bring to the Lord? ಕರ್ತನಿಗಾಗಿ ಒಂದು ಕುಟುಂಬ ಆದರೂ ನೀವು ಕರೆದುಕೊಂಡು ಬಂದಿದ್ದೀರಾ? Last week I told you, write down the names of those you have to bring to the church. Write it in your Bible. And whenever you open your Bible, pray for that person, pray for that soul, pray for that family, and that they should be there in the church. ಕಳೆದ ವಾರ ನಿಮಗೆ ನಾನು ಹೇಳಿದ್ದೇನೆ, ಆ ಒಂದು ವ್ಯಕ್ತಿ ಅಥವಾ ಅದು ಕುಟುಂಬದವರ ಹೆಸರುಗಳು ನೀವು ಸತ್ಯವೇದದಲ್ಲಿ ಬರೆದಿಟ್ಟುಕೊಳ್ಳಿರಿ, ಅವರಿಗಾಗಿ ನೀವು ಪ್ರಾರ್ಥಿಸಿರಿ ಮತ್ತು ಅವರನ್ನು ನೀವು ಸಭೆಯಲ್ಲಿ ಕರೆದುಕೊಂಡು ಬರಬೇಕೆಂಬುದಾಗಿ ನಾನು ಹೇಳಿದ್ದೇನೆ.
The master gave 5 talents ಯಜಮಾನನ 5 ತಲಾಂತಗಳನ್ನು ಆತನು to ಕೊಟ್ಟನು one person. ಒಬ್ಬ ವ್ಯಕ್ತಿಗೆ. He went and he multiplied the talents and he brought back 10 talents. ಆತನು ಹೋಗಿ ಆತನು ಹೆಚ್ಚಿಸಿಕೊಂಡು ಆತನು 10 ತಲಾಂತವಾಗಿ ತೆಗೆದುಕೊಂಡು To ಬಂದನು. another he gave 2 talents. That guy also went and multiplied the talents and gave. ಇನ್ನೊಬ್ಬ ವ್ಯಕ್ತಿಗೆ 2 ತಲಾಂತಗಳನ್ನು ಆತನು ಕೊಟ್ಟಾಗ ಆತನು ಹೋಗಿ ಅದನ್ನು ಹೆಚ್ಚಾಗಿ ಮಾಡಿಕೊಂಡು ಆತನು Then he ತೆಗೆದುಕೊಂಡು gave ಬಂದನು. 1 talent to one of them. ಅವರಲ್ಲಿ ಒಬ್ಬನಿಗೆ ಆತನು 1 ತಲಾಂತವನ್ನು ಆತನು Now ಕೊಡುತ್ತಾನೆ. this person goes and hides the talent. ಈ ವ್ಯಕ್ತಿ ಆತನು ಹೋಗಿ ಆ 1 ತಲಾಂತವನ್ನು ಅಡಗಿಸಿ So when ಬಿಡುತ್ತಾನೆ. the master comes, ಮತ್ತೆ ಯಜಮಾನನು ಬರುವಾಗ what did you do with the gift, with the talent I have given to you? ನಾನು ಕೊಟ್ಟ ವರ ಅಥವಾ ಒಂದು ತಲಾಂತದಿಂದ ನೀನು ಏನ್ ಮಾಡಿದೆ ಎಂಬುದಾಗಿ ಆತನು ಕೇಳುವಾಗ The guy with 5 says, I have multiplied it, master. 5 ಕೊಡಲ್ಪಟ್ಟವನು ಆತನು ಹೇಳ್ತಾನೆ ಯಜಮಾನನ ಅದನ್ನು ಹೆಚ್ಚಿಸಿಕೊಂಡು The one ಬಂದಿದ್ದೇನೆ. with 2 says, I brought 4, master. ಮತ್ತೆ 2 ಇದ್ದವನು ಆತನು ಹೇಳ್ತಾನೆ 4 ತೆಗೆದುಕೊಂಡೇ ಬಂದೆನೆಂಬುದಾಗಿ. But the one person with 1 talent, ಒಬ್ಬ ವ್ಯಕ್ತಿ 1 ತಲಾಂತವನ್ನು ಹೊಂದಿಕೊಂಡವನು he didn't multiply it. ಅದನ್ನು ಆತನು ದ್ವಿಗುಣ ಮಾಡಲಿಲ್ಲ, ಅಂದ್ರೆ ಹೆಚ್ಚಿಸಲಿಲ್ಲ. He goes ಆತನು ಹೋಗುತ್ತಾನೆ, and he hides the talent. ಅದನ್ನು ಅಡಗಿಸಿ ಇಡುತ್ತಾನೆ. The master comes. ಮತ್ತೆ ಯಜಮಾನನು ಬರುವಾಗ What did you do with your talent? ನಿನ್ನ ತಲಾಂತದಿಂದ ನೀನು ಏನ್ ಮಾಡಿದೆ ಎಂಬುದಾಗಿ ಕೇಳುವಾಗ Master, I hid my talent. ಯಜಮಾನ ನನ್ನ ತಲಾಂತವನ್ನು ಅಡಗಿಸಿ You ಇಟ್ಟಿದ್ದೆ. know what the master says? ಮತ್ತೆ ಯಜಮಾನ ಏನ್ ಹೇಳ್ತಾನೆ? You are a wicked man. ನೀನು ದುಷ್ಟ ವ್ಯಕ್ತಿ ಎಂಬುದಾಗಿ, You are a lazy man. ನೀನು ಅಲಸ್ಯವಾದ ವ್ಯಕ್ತಿ Even if ಎಂಬುದಾಗಿ. you could put that 1 talent in the bank, some interest would have come. ನೀನು ಬ್ಯಾಂಕಿನಲ್ಲಿ ಅದನ್ನು ಇಡುವುದಾದ್ರೆ ಅದರಲ್ಲಿ ಒಂದು ನಿಮಗೆ ಬಡ್ಡಿ ಬರ್ತಾ ಇತ್ತು ಎಂಬುದಾಗಿ ಆತನು ಹೇಳಿದನು. Take this man, take his talent and give to the others and throw him outside. ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದ್ರೆ ಆತನಲ್ಲಿರುವ ತಲಾಂತವನ್ನು ತೆಗೆದು ಬೇರೆಯವರಿಗೆ ಕೊಡ್ರಿ ಮತ್ತು ಆತನನ್ನು ಹೊರಗೆ ಹಾಕ್ರಿ ಎಂಬುದಾಗಿ ಆತನು ಹೇಳಿದನು. Of these 3 people, which category do we belong? ಮತ್ತು ಆ ಒಂದು 3 ಜನರಲ್ಲಿ ನಾವು ಯಾವ ಒಂದು ಜನರ ಮಧ್ಯದಲ್ಲಿ Are you the ನಾವಿದ್ದೇವೆ? one who multiplies the 5? ಒಬ್ಬ ವ್ಯಕ್ತಿ 5 ದ್ವಿಗುಣ ಮಾಡಿದನು ಆತನ ಒಟ್ಟಿಗಿದ್ದೆವು, Are you the one who multiplies the 2? ಇಲ್ಲವಾದ್ರೆ 2 ಹೆಚ್ಚಿಸಿದವನ ಒಟ್ಟಿಗೆ ನಾವಿದ್ದೆವು, Or are you the one who hides the 1 talent that you have? ಇಲ್ಲವಾದ್ರೆ ಆತನಲ್ಲಿರುವ 1 ತಲಾಂತವನ್ನು ಆತನ ಅಡಗಿಸಿಟ್ಟನು ಆತನೊಟ್ಟಿಗೆ ನೀವಿದ್ದೀರೋ. God has gifted everyone with something in the church. ಸಭೆಯಲ್ಲಿ ಪ್ರತಿಯೊಬ್ಬರಿಗೆ ದೇವರು ಒಂದೊಂದು ವರದಿಂದ ಆತನು ಕೊಟ್ಟಿದ್ದಾನೆ. But we sit with our talents. ಆದ್ರೆ ನಮ್ಮ ತಲಾಂತಗಳನ್ನು ಇಟ್ಟುಕೊಂಡು We ಕೂತುಕೊಳ್ಳುತ್ತೇವೆ. sleep with our prophecies. ನಮ್ಮ ಪ್ರವಾದನೆಗಳನ್ನು ತೆಗೆದುಕೊಂಡು ನಾವು We ಮಲಗಿಕೊಳ್ಳುತ್ತೇವೆ. don't care about the promises. ಆ ದೇವರ ವಾಗ್ದಾನ ವಿಷಯದಲ್ಲಿ ನಾವು ಕಾಳಜಿ ವಹಿಸುವುದಿಲ್ಲ. And even what we have, we lose. ಮತ್ತು ಯಾವುದನ್ನು ನಾವು ಇಟ್ಟುಕೊಂಡಿದ್ದು ಅದನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ. What is Jesus saying? ಅದೇ ಸಮಯನೇ ಹೇಳುತ್ತಾನೆ, Even this 1 talent that he has, take it and give it to the person who has 5. ಮತ್ತು ಆತನು ಹೇಳ್ತಾನೆ ಆತನಲ್ಲಿರುವ 1 ತಲಾಂತವನ್ನು ತೆಗೆದುಕೊಂಡು 5 ಇರುವ ತಲಾಂತ ವ್ಯಕ್ತಿಗೆ ನೀವು ಅದನ್ನು ಕೊಡಿರಿ ಎಂಬುದಾಗಿ. To which category do we belong? ನಾವು ಯಾವ ಒಂದು ಭಾಗದಲ್ಲಿ ನಾವಿದ್ದೇವೆ? To whom much is given, ಯಾರಿಗೆ ಹೆಚ್ಚಾಗಿ the ಕೊಡಲ್ಪಟ್ಟಿದೆ, Bible says, ಸತ್ಯವೇದ ಹೇಳುತ್ತದೆ much is required. ಅದು ಹೆಚ್ಚಾಗಿ ಅವರಿಗೆ ಇದೆ. Much is given to you, church. ಸಭೆ ನಿಮಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆ And God requires much from you. ಮತ್ತು ದೇವರು ನಿಮ್ಮಿಂದ ಹೆಚ್ಚಾಗಿ ಅದನ್ನು But ಬಯಸುತ್ತಾನೆ. we don't give what God requires. ಆದ್ರೆ ದೇವರು ಏನ್ ಬಯಸ್ತಾನೆ ಅದನ್ನು ನಾವು We ಕೊಡುವುದಿಲ್ಲ. don't give our time. ನಮ್ಮ ಸಮಯ ನಾವು ಕೊಡುವುದಿಲ್ಲ. We are not there for meetings. ನಾವು ಕೂಟಕ್ಕೆ ನಾವು ಇರುವುದಿಲ್ಲ. We are not there for prayer. ಪ್ರಾರ್ಥನೆಗಾಗಿ ನಾವು ಇರುವುದಿಲ್ಲ. God has given you so much. ದೇವರು ನಿಮಗೆ ಬಹಳವಾಗಿ ಅದನ್ನು And ಕೊಟ್ಟಿದ್ದಾನೆ. what are you giving back to God? ಆದ್ರೆ ಹಿಂತಿರುಗಿ ದೇವರಿಗೆ ನೀವೇನು If you ಕೊಡ್ತಾ don't ಇದ್ದೀರಾ? give what belongs to God, ದೇವರಿಗೆ ಏನೇ ಸಂಬಂಧವಾಗಿದೆ ನೀವು ದೇವರಿಗೆ ಅದನ್ನು even what ಕೊಡದಿದ್ದರೆ you have will be taken and given to someone else. ಮತ್ತು ನಿಮ್ಮಲ್ಲಿ ಏನಿದೆ ಅದನ್ನು ತೆಗೆದುಕೊಂಡು ಬೇರೆಯವರಿಗೆ ಅದು ಕೊಡಲ್ಪಡುತ್ತದೆ. We do not realize the awfulness of our fruitlessness. ನಮ್ಮ ಜೀವಿತದಲ್ಲಿ ನಾವು ಫಲ ಕೊಡದೆ ಇರುವ ಒಂದು ವಿಷಯವನ್ನು ತಿಳಿದುಕೊಳ್ಳುತ್ತಾ Matthew ಇಲ್ಲ. 3:10, the Bible says the axe is ready at the root. Every tree that does not produce fruit will be cut down and thrown into the fire. ಮತ್ತಾಯ 3:10 ಹೇಳುತ್ತದೆ ಆ ಒಂದು ಮರಕ್ಕೆ ಕೊಡಲಿ ಹಾಕಲ್ಪಟ್ಟಿದೆ ಮತ್ತು ಯಾವ ಮರ ಅದು ಫಲ ಕೊಡುವುದಿಲ್ಲ ಅದನ್ನು ಕತ್ತರಿಸಿ ಹಾಕಲ್ಪಡುತ್ತದೆ ಎಂಬುದಾಗಿ. Every tree means every believer, every member. ಪ್ರತಿ ಮರ ಎಂಬುದಾಗಿ ನೋಡುವ ಪ್ರತಿ ಒಂದು ವಿಶ್ವಾಸಿ ಪ್ರತಿ ಒಂದು Every ಸದಸ್ಯರಾಗಿದ್ದಾರೆ. single one of you sitting here this morning. ಇಲ್ಲಿ ಈ ಬೆಳಗಿನ ಸಮಯದಲ್ಲಿ ಕೂತಿರೋ ಪ್ರತಿಯೊಬ್ಬರು You ನೀವು are a tree planted in the house of God. ನೀವು ದೇವರ ಮನೆಯಲ್ಲಿ ನೆಡಲ್ಪಟ್ಟ ಒಂದು ಮರ ನೀವಾಗಿದ್ದೀರಾ. And the axe is ready at the root of the tree. ಮತ್ತು ಆ ಮರದ ಬೇರಿಗೆ ಕೊಡಲಿ ಹಾಕಲು ಸಿದ್ಧವಾಗಿದೆ. Let us start investing our time, our money, our gifts for the spread of the gospel, for evangelism, for the mission of the church. ನಮ್ಮ ಸಮಯ ನಮ್ಮ ಒಂದು ಹಣವನ್ನು ಮತ್ತು ನಮ್ಮ ಎಲ್ಲ ಒಂದು ಸಂಗತಿಗಳನ್ನು ದೇವರ ಒಂದು ಸುವಾರ್ತೆ ಸಾರುವುದಕ್ಕಾಗಿ ನಾವು ಅದನ್ನು ವೆಚ್ಚ ಮಾಡೋಣ. You are a believer? ನೀವು ವಿಶ್ವಾಸಿಗಳಾಗಿದ್ದೀರೋ? Make another person a believer. ಇನ್ನೊಬ್ಬ ವ್ಯಕ್ತಿಯನ್ನು ವಿಶ್ವಾಸಿಯನ್ನಾಗಿ If you ಮಾಡಿರಿ. believe in Christ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ share the gospel to others so they'll believe in Christ. ಮತ್ತು ಬೇರೆಯವರಿಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿ ಅವರು ಸಹ ಕ್ರಿಸ್ತನಲ್ಲಿ ನಂಬಿಕೆ If ಇಡುವಂತೆ. you are sure you're going to heaven, ನಿಮಗೆ ಖಚಿತತೆ ಇದೆ ನೀವು ಪರಲೋಕಕ್ಕೆ ಹೋಗ್ತೀರಿ ಎಂಬುದಾಗಿ make sure none of your family members
are going to hell. ಮತ್ತು ನೀವು ಖಚಿತ ಮಾಡಿಕೊಳ್ಳಿರಿ ನಿಮ್ಮ ಒಂದು ಕುಟುಂಬದ ಸದಸ್ಯರು ಯಾರು ಅಲ್ಲಿ ನರಕಕ್ಕೆ These are ಹೋಗುತ್ತಾರೆ. the last days. ಈ ಒಂದು ದಿನಗಳು ಕೊನೆಯ ದಿನಗಳಾಗಿವೆ. And this guy with who did not bear fruit for 3 years, 3 ವರ್ಷದಿಂದ ಆ ಒಂದು ಫಲ ಕೊಡದ ಆ ವ್ಯಕ್ತಿಯು he says, Master, ಮತ್ತು ಆತನ ಹೇಳ್ತಾನೆ, ಯಜಮಾನನೇ give me one more year. ಇನ್ನೊಂದು ವರ್ಷ ನನಗೆ ಕೊಡು. Next year you come. ಮುಂದಿನ ವರ್ಷ ನೀನು ಬರುವಾಗ Give me the 4th year. 4ನೇ ವರ್ಷ ನನಗೆ ನೀನು ಕೊಡು. And then if I don't bear fruit, you can cut the tree down. ಆಗ ಅದು ಫಲ ಕೊಡದಿದ್ದರೆ ಆ ಮರವನ್ನು ನೀನು ಕತ್ತರಿಸಿ ಹಾಕು ಎಂಬುದಾಗಿ If for ಹೇಳುತ್ತಾನೆ. 30 years you have not evangelized, 30 ವರ್ಷದಿಂದ ನೀನು ಸುವಾರ್ತಿಕ ಸೇವೆ ಮಾಡದಿದ್ದರೆ, if 30 years you only come, sit and you go, 30 ವರ್ಷದಿಂದ ಬಂದು ಕೂತ್ಕೊಂಡು ನೀವು ಹೋಗುವುದಾದರೆ, the Lord is giving you another year. ಕರ್ತನು ಇನ್ನೊಂದು ವರ್ಷ ನಿಮಗಾಗಿ ಕೊಡ್ತಾ The Lord ಇದ್ದಾನೆ. is giving you another 6 months in 2025. 2025 ವರ್ಷದಲ್ಲಿ ಇನ್ನು 6 ತಿಂಗಳ ಸಮಯ ದೇವರು ನಿಮಗಾಗಿ ಕೊಡ್ತಾ The Lord ಇದ್ದಾನೆ. Jesus may come any time. ಕರ್ತನಾದ ಯೇಸು ಕ್ರಿಸ್ತನು ಯಾವುದೇ ಗಳಿಗೆಯಲ್ಲಿ ಆತನು ಬರಬಹುದು. And what are you going to account for in your life? ನಿಮ್ಮ ಜೀವಿತದಲ್ಲಿ ಆತನಿಗೆ ನೀವು ಯಾವ ಒಂದು ಲೆಕ್ಕವನ್ನು ನೀವು ಕೊಡ್ಲಿಕ್ಕಿದ್ದೀರಾ? The 4th year. 4ನೇ ವರ್ಷ. Says, Master, next time you come, ಯಜಮಾನನೇ ಮುಂದಿನ ಸಾರಿ ನೀನು ಬರುವಾಗ these are the souls. ಈ ಒಂದು ಆತ್ಮಗಳು, I prayed for them. ಇವರಿಗಾಗಿ ನಾನು I ಪ್ರಾರ್ಥಿಸಿದೆ, shared the gospel to them. ಅವರಿಗಾಗಿ ನಾನು ಸುವಾರ್ತೆಯನ್ನು ಸಾರಿದ್ದೇನೆ. And they are saved and they are going to heaven. ಅವರು ರಕ್ಷಿಸಲ್ಪಟ್ಟು ಅವರು ಈಗ ಪರಲೋಕಕ್ಕೆ ಅವರು ಹೋಗ್ಲಿಕ್ಕಿದ್ದಾರೆ. Secondly, ಮತ್ತೆ ಎರಡನೇದಾಗಿ, why do we not evangelize? ಯಾಕೆ ನಾವು ಸುವಾರ್ತೆ ಸೇವೆಯನ್ನು ಮಾಡ್ತಾ Why ಇಲ್ಲ? we don't do mission work? ಯಾಕೆ ನಾವು ಒಂದು ಸೇವೆಯನ್ನು ಮಾಡ್ತಾ ಇಲ್ಲ ಅಥವಾ ಕೆಲಸ ಮಾಡ್ತಾ ಇಲ್ಲ? Secondly, ಎರಡನೇದಾಗಿ, we do not pray enough for perishing souls. ನಾಶವಾಗುವ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ನಾವು ಮಾಡ್ತಾ ಇಲ್ಲ. Write it down. Why the church is not on a mission? ಯಾಕೆ ಒಂದು ಸಭೆ ಅದು ಸೇವೆಯಲ್ಲಿ ಅಥವಾ ಕೆಲಸದಲ್ಲಿ ಇಲ್ಲ? Why after 20-30 years we are still the same and we have not grown? 20-30 ವರ್ಷದಿಂದ ನಾವು ಅದೇ ರೀತಿಯಾಗಿದ್ದೇವೆ, ಯಾಕೆ ನಾವು ಬೆಳೆದಿಲ್ಲ? We don't pray enough for perishing souls. ನಾವು ನಶಿಸಿ ಹೋಗೋ ಆತ್ಮಗಳಿಗಾಗಿ ಹೆಚ್ಚಾಗಿ ನಾವು ಪ್ರಾರ್ಥಿಸ್ತಾ ಇಲ್ಲ. We all pray, ನಾವೆಲ್ಲರೂ ಪ್ರಾರ್ಥಿಸ್ತೇವೆ, but it is selfish prayers. ಅದು ಸ್ವಾರ್ಥ ಮನೋಭಾವನೆ ಪ್ರಾರ್ಥನೆ. We all pray, ನಾವೆಲ್ಲರೂ but ಪ್ರಾರ್ಥಿಸ್ತೇವೆ, it is for me, for my blessing. ಅದು ನನಗಾಗಿ, ನನ್ನ ಆಶೀರ್ವಾದಕ್ಕಾಗಿ. Lord, bless me, bless my wife, bless our 2 children, us 4 and no more. ಕರ್ತನೇ ನನ್ನನ್ನು ಆಶೀರ್ವದಿಸು, ನನ್ನ ಹೆಂಡತಿಯನ್ನು ಆಶೀರ್ವದಿಸು, ನನ್ನ ಮಕ್ಕಳನ್ನು ಆಶೀರ್ವದಿಸು, ನಾವು 4 ಜನರು ಮಾತ್ರ ಸಾಕು ಎಂಬುದಾಗಿ ನಾವು ಹೇಳುತ್ತೇವೆ. Our prayers are limited prayers. ನಮ್ಮ ಪ್ರಾರ್ಥನೆ ಅದು ಮಿತಿಯಲ್ಲಿ ಸ್ವಲ್ಪವಾಗಿರುವ Our prayers ಪ್ರಾರ್ಥನೆ ಆಗಿದೆ. is only what can I eat, what can I wear, what can I build, what can I earn, how much money can I have. ನಾನು ಏನು ತಿನ್ನಬೇಕು, ನಾನು ಏನು ಹಾಕಿಕೊಳ್ಳಬೇಕು, ನಾನು ಏನು ಹೊತ್ತುಕೊಳ್ಳಬೇಕು ಮತ್ತು ನನಗೆ ಏನು ಬೇಕು ಎಂಬುದಾಗಿ ಆ ವಿಷಯದಲ್ಲಿ ನಾವು ಇರುತ್ತೇವೆ. Our prayers are, ನಮ್ಮ ಪ್ರಾರ್ಥನೆಗಳು, Lord bless me, ಕರ್ತನೇ ನನ್ನನ್ನು ಆಶೀರ್ವದಿಸು, Lord marry me, ಕರ್ತನೇ ನನಗೆ ಮದುವೆ ಮಾಡಿಕೊಡು, Lord give me a good wife, give me good husband, ಒಳ್ಳೆ ಗಂಡನ ಅಥವಾ ಒಳ್ಳೆ ಹೆಂಡತಿಯನ್ನು ಕೊಡು ಎಂಬುದಾಗಿ ನಾವು give me ಕೇಳಿಕೊಳ್ಳುತ್ತೇವೆ. good house. ಒಳ್ಳೆ ಮನೆಯನ್ನು ನನಗೆ ಕೊಡು. Why are we praying this limited prayers? ಯಾಕೆ ಈ ಮಿತಿಯಲ್ಲಿರುವ ಪ್ರಾರ್ಥನೆಗಳು ನಾವು ಮಾಡ್ತಾ Lord, pray ಇದ್ದೇವೆ? for my son, pastor, pray for my daughter, they must settle, we must settle, we must have this, we must have that. ಸಭಾಪಾಲಕ ನನ್ನ ಮಗನಿಗಾಗಿ, ನನ್ನ ಮಗಳಿಗಾಗಿ ನೀವು ಪ್ರಾರ್ಥಿಸಿರಿ, ಅವರು ಸೆಟ್ಲ್ ಆಗಬೇಕು, ನಾವು ಸೆಟ್ಲ್ ಆಗಬೇಕು ಎಂಬುದಾಗಿ ನಾವು ಆ ಪ್ರಾರ್ಥನೆ ಈ ಪ್ರಾರ್ಥನೆ ಎಂಬುದಾಗಿ ನಾವು Pray ಹೇಳುತ್ತೇವೆ. for the education, pastor. ಸಭಾಪಾಲಕರ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸಿರಿ, All that we will pray. ಅವೆಲ್ಲಕ್ಕಾಗಿ ನಾವು That is ಪ್ರಾರ್ಥಿಸುತ್ತೇವೆ. one side of the coin. ಆದರೆ ಒಂದು ನಾಣ್ಯದ ಒಂದು ಭಾಗ ಅದಾಗಿದೆ. What about the others? ಇನ್ನೊಂದು ಭಾಗ ಏನು? Why are you saved? ಯಾಕೆ ನೀವು ರಕ್ಷಿಸಲ್ಪಟ್ಟಿದ್ದೀರಾ? Why do you come to church? ಯಾಕೆ ನೀವು ಸಭೆಗೆ ಬರುತ್ತೀರಾ? What Bible are you reading? ಯಾವ ಸತ್ಯವೇದ ನೀವು ಓದ್ತಾ ಇದ್ದೀರಾ? Or I should say, we are not doing mission work because we do not know what is the mission in the word of God. ಮತ್ತು ನಾವು ಒಂದು ಸೇವೆಯಲ್ಲಿ ಇಲ್ಲ, ಯಾಕೆ ಅಂದ್ರೆ ನೋಡುವಾಗ ನಾವು ದೇವರ ವಾಕ್ಯದಲ್ಲಿ ಸೇವೆ ವಿಷಯ ನಮಗೆ ಗೊತ್ತಿಲ್ಲ. We do not do mission work ಸೇವೆ ಒಂದು ಕೆಲಸ ನಮಗೆ ಗೊತ್ತಿಲ್ಲ, because we do not know the Bible. ಯಾಕೆಂದ್ರೆ ನಮಗೆ ಸತ್ಯವೇದ ಗೊತ್ತಿಲ್ಲ. If you knew the purpose of the gospel, ಸುವಾರ್ತೆ ಒಂದು ಉದ್ದೇಶ ಏನು ಎಂಬುದಾಗಿ ನಿಮಗೆ ಗೊತ್ತಾಗುವಾಗ, if you know the importance of the words of Jesus, ದೇವರ ಒಂದು ಯೇಸು ಸ್ವಾಮಿಯ ಮಾತುಗಳ ಪ್ರಾಮುಖ್ಯತೆ ಏನು ಎಂಬುದಾಗಿ ನಿಮಗೆ ಗೊತ್ತಾಗುವಾಗ, then we will begin to pray long enough for perishing souls. ಮತ್ತು ನಾಶಿಸಿ ಹೋಗುವ ಆತ್ಮಗಳಿಗಾಗಿ ದೀರ್ಘ ಸಮಯ ಅಥವಾ ಹೆಚ್ಚಾದ ಸಮಯ ನಾವು ಪ್ರಾರ್ಥಿಸುತ್ತೇವೆ. Why the church is not effective in its mission? ಯಾಕೆ ಸಭೆಯು ತನ್ನ ಒಂದು ಸೇವೆಯಲ್ಲಿ ಪ್ರಭಾವಶಾಲಿ ಆಗಿಲ್ಲ? Because we don't pray. ಯಾಕೆಂದ್ರೆ ನಾವು ಪ್ರಾರ್ಥಿಸ್ತಾ ಇಲ್ಲ. You're so busy. ನೀವು ಬಹಳ ವ್ಯಸ್ತವಾಗಿದ್ದೀರಾ. Satan has kept you so busy. ಸೈತಾನ ನಿಮ್ಮನ್ನು ಬಹಳ ವ್ಯಸ್ತವಾಗಿ ಅತ್ತಲಿಟ್ಟಿದ್ದಾನೆ. My office, ನನ್ನ ಒಂದು ಆಫೀಸ್, my work, ನನ್ನ ಕೆಲಸ, my children, ನನ್ನ ಮಕ್ಕಳು, my family, ನನ್ನ ಕುಟುಂಬ, my money, ನನ್ನ ಹಣ, my account, my bank, ನನ್ನ ಒಂದು ಬ್ಯಾಂಕ್, ನನ್ನ ಖಾತೆ, my wealth, ನನ್ನ ಒಂದು ಸ್ವಸ್ಥತೆ, my future, ನನ್ನ ಭವಿಷ್ಯತೆ, my children's education, ನನ್ನ ಮಕ್ಕಳ ವಿದ್ಯಾಭ್ಯಾಸ, everything is my. ಎಲ್ಲವೂ ನನ್ನದು ಎಂಬುದಾಗಿದೆ.
Are you understanding? ನೀವು ಅರ್ಥ ಮಾಡಿಕೊಳ್ತಾ ಇದ್ದೀರೋ? Why we don't do mission work? ಯಾಕೆ ನಾವು ಒಂದು ಸೇವೆ ನಾವು ಮಾಡ್ತಾ ಇಲ್ಲ? The devil has kept you preoccupied ಸೈತಾನ ನೋಡುವಾಗ ನಿಮ್ಮನ್ನು ಆತನು ಬಹಳ ವ್ಯಸ್ತವಾಗಿ ಆತನಿಟ್ಟಿದ್ದಾನೆ. with your work. ನಿಮ್ಮ ಕೆಲಸದ He ಮುಖಾಂತರ has preoccupied you with your friends. ನಿಮ್ಮ ಸ್ನೇಹಿತರೊಟ್ಟಿಗೆ ಆತನು ನಿಮ್ಮನ್ನು ವ್ಯಸ್ತವಾಗಿ ಆತನಿಟ್ಟಿದ್ದಾನೆ. Most of all, this big demon is there. ಮತ್ತು ದೊಡ್ಡ ಒಂದು ದುರಾತ್ಮ ನೋಡುವಾಗ ಅದು ನಿಮ್ಮ ಒಟ್ಟಿಗೆ ನಿಮ್ಮ ಕೈಯಲ್ಲಿ ಇರುತ್ತದೆ. When this is there, no prayer is there. ಅದು ಅಲ್ಲಿ ಇರುವಾಗ ಅಲ್ಲಿ ಪ್ರಾರ್ಥನೆ ಇರುವುದಿಲ್ಲ. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? Jesus, when he went to Jerusalem, ಯೇಸು ಸ್ವಾಮಿ ಯೆರೂಸಲೇಮಿಗೆ ಆತನು ಹೋದಾಗ he went to the temple, ಆತನು ದೇವಾಲಯದೊಳಗೆ ಆತನು ಹೋಗುತ್ತಾನೆ. church in those times. ಮತ್ತು ಆ ದಿನಗಳಿರುವ ಒಂದು ಸಭೆಯು, What was happening in the church? ಸಭೆಯಲ್ಲಿ ಏನ್ ನಡೀತಾ ಇತ್ತು? People were doing business, ಜನರಲ್ಲಿ ವ್ಯಾಪಾರ ಮಾಡ್ತಾ ಇದ್ದರು. buying, selling. ಕೊಂಡುಕೊಳ್ಳುವುದು, ಮಾರುವುದು. All those who came to the temple went and bought sheep, goat. They bought this, they bought that. ಕುರಿಯನ್ನಾಗಲಿ ಮತ್ತು ಎಲ್ಲ ದನಗಳನ್ನು ಅವರು ಅಲ್ಲಿ ಕೊಂಡುಕೊಳ್ಳುವುದು, ಮಾರುವುದಲ್ಲಿ ಮಾಡ್ತಾ ಇದ್ದರು. The anger rose up in the heart of Jesus. ಮತ್ತು ಕೋಪವು ಯೇಸು ಸ್ವಾಮಿ ಹೃದಯದಲ್ಲಿ ಅದು ಬಂದಿತ್ತು. He took a long whip ಆ ದೊಡ್ಡ ಕೋಲನ್ನು ಆತನು ತೆಗೆದುಕೊಂಡು and he started chasing out those money changers. ಆ ಒಂದು ಹಣಕಾಸಿನ ವಿಷಯದಲ್ಲಿ ವ್ಯವಹಾರ ಮಾಡುವವರನ್ನು ಹೊಡಿಲಿಕ್ಕೆ He ಪ್ರಾರಂಭಿಸಿದನು. overturned the tables of those businessmen. ಆ ವ್ಯಾಪಾರ ಮಾಡುವ ಜನರ ಮೇಜನ್ನು ಆತನು ಕೆಳಗೆ And he said, ಕೆಡವಿದನು. This house is a house of prayer for all nations. ಮತ್ತು ನೋಡುವಾಗ ಎಲ್ಲ ದೇಶದ ಜನರಿಗಾಗಿ ಈ ಒಂದು ಮನೆಯದು ಪ್ರಾರ್ಥನೆ ಮನೆ You have ಆಗಿದೆ. made it as a den of thieves. ನೀನು ನೋಡುವಾಗ ಇದನ್ನು ಕಳ್ಳರ ಗವಿಯಾಗಿ ನೀವು ಮಾಡಿದ್ದೀರಾ. The church of God, ದೇವರ ಒಂದು ಮನೆಯು, the house of God, ದೇವರ ಒಂದು ಮನೆಯು is a prayer for all nations. ಎಲ್ಲ ದೇಶ ಜನರಿಗಾಗಿ ಅದಾಗಿದೆ. In the church today, ಈ ದಿನದಲ್ಲಿ ಸಭೆಯಲ್ಲಿ there must be prayer that must be made for all nations. ಎಲ್ಲ ದೇಶಗಳಿಗಾಗಿ ಅಲ್ಲಿ ಪ್ರಾರ್ಥನೆ ಅದು ಮಾಡಲ್ಪಡುತ್ತದೆ. But what we are doing, ಆದ್ರೆ ನಾವೇನ್ ಮಾಡ್ತಾ we ಇದ್ದೇವೆ? are all business minded. ಅಲ್ಲಿ ನಾವು ವ್ಯಾಪಾರ ಒಂದು ಮನೋಭಾವನೆ We are not ಹೊಂದಿಕೊಂಡಿದ್ದೇವೆ. mission minded. ನಾವು ಕೆಲಸದಲ್ಲಿ ಮಾಡುವ ಒಂದು We ಉದ್ದೇಶ ಇಲ್ಲ. are business minded. ನಾವು ವ್ಯಾಪಾರ ಅಥವಾ ವ್ಯವಹಾರ We are not ಮನಸ್ಸಿದೆ. prayer minded. ಪ್ರಾರ್ಥನೆ ಮಾಡುವ ಮನಸ್ಸು ನಮಗಿಲ್ಲ. We just are casual minded. ನಾವು ಒಂದು ಸಾಮಾನ್ಯವಾಗಿ ಆಲಸ್ಯವಾದ ಮನಸ್ಸನ್ನ ಹೊಂದಿಕೊಂಡಿದ್ದೇವೆ. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? Will you be that good Samaritan? ನೀವು ಒಳ್ಳೆ ಸಮಾರ್ಯರು ನೀವು ಆಗುತ್ತೀರೋ? People are wounded outside. ಹೊರಗೆ ಜನರು ಗಾಯಗೊಂಡಿದ್ದಾರೆ. People are wounded outside. People are more wounded in the church also. ಹೊರಗಡೆ ಜನರು ಗಾಯಗೊಂಡಿದ್ದಾರೆ ಮತ್ತು ಹೆಚ್ಚಾಗಿ ಸಭೆಯಲ್ಲಿ ಜನರು But if ಗಾಯಗೊಂಡಿದ್ದಾರೆ. you know Jesus, ಮತ್ತು ನೀವು ಯೇಸು ಸ್ವಾಮಿಯನ್ನು you need to be ತಿಳಿದುಕೊಂಡಿರುವುದಾದರೆ healed of your wounds. ನೀವು ಆ ಗಾಯಗಳು ನೀವು ಕಟ್ಟುವವರಾಗಿದ್ದೀರಾ. Being in church, ಮತ್ತು ಸಭೆಯಲ್ಲಿ ಇದ್ದುಕೊಂಡು and you carry this hurt and this bitterness and jealousies and unforgiveness, when are you going to reach to others who are in bondage? ಆ ನೋವು, ಹೊಟ್ಟೆ ಕಿಚ್ಚು ನೀವು ನೋಡುವಾಗ, ದ್ವೇಷ ಕಲಹಗಳು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳುವಾಗ ನೀವು ಯಾವಾಗ ಹೋಗಿ ಜನರಿಗೆ ನೀವು ರಕ್ಷಿಸಲಿಕ್ಕಿದ್ದೀರಾ? Jesus drove out all those business people. ಮತ್ತು ಆ ವ್ಯಾಪಾರ ಮಾಡುವ ಎಲ್ಲ ಜನರನ್ನು ಯೇಸು ಸ್ವಾಮಿ ಆತನು ಹೊರಗೆ And he says, ಹಾಕಿದನು. my house, ಆತನು ಹೇಳ್ತಾ ಇದ್ದು, ನನ್ನ ಮನೆ, this church ಈ ಸಭೆಯು must become a prayer church. ಅದು ಪ್ರಾರ್ಥನೆ ಸಭೆಯಾಗಿರಬೇಕು. Come on, can you shout aloud? Hallelujah. ಜೋರಾಗಿ ಹಲ್ಲೆ How many ಕೇಳಿಸಿಕೊಳ್ಳಿ. of you will begin to pray for perishing souls from today? ಈ ದಿನ ಎಷ್ಟು ಜನರು ನೀವು ನಶಿಸುವ ಆತ್ಮಗಳಿಗಾಗಿ ನೀವು Come ಪ್ರಾರ್ಥಿಸುತ್ತೀರಾ? on, lift up your hands and dedicate yourself and commit yourself to pray. ನಿಮ್ಮ ಕೈಗಳನ್ನ ಎತ್ತಿ ನೀವು ಆ ಒಂದು ಪ್ರಾರ್ಥನೆಗಾಗಿ ಒಪ್ಪಂದ ಉಳ್ಳವರಾಗಿ ನಿಮ್ಮನ್ನು When ಒಪ್ಪಿಸಿಕೊಡಿರಿ. the church doesn't pray, ಸಭೆಯಲ್ಲಿ ಪ್ರಾರ್ಥನೆ ಮಾಡದಿದ್ದರೆ the people outside will perish. ಹೊರಗೆ ಇರುವ ಜನರಲ್ಲಿ When ನಾಶವಾಗುತ್ತಾರೆ. a family doesn't pray, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡದಿದ್ದರೆ the children go astray. ಮಕ್ಕಳು ಬೇರೆ ಕಡೆ ದೂರವಾಗಿ ಹೋಗುತ್ತಾರೆ. When you and I don't pray, ನೀವು ಮತ್ತು ನಾವು ಪ್ರಾರ್ಥನೆ ಮಾಡದಿದ್ದರೆ we are sending people to hell. ಮತ್ತು ನಾವು ಜನರನ್ನು ನರಕಕ್ಕೆ ಕಳಿಸಿ ಕೊಡ್ತಾ The ಇದ್ದೇವೆ. church is a house of prayer. ಸಭೆ ನೋಡುವಾಗ ಪ್ರಾರ್ಥನೆ ಮಾಡುವ ಮನೆ ಆಗಿದೆ. And the church's strength must be the strength in prayer. ಮತ್ತು ಸಭೆ ನೋಡುವಾಗ ಪ್ರಾರ್ಥನೆ ಅದು ಬಲಗೊಳ್ಳಬೇಕಾಗಿದೆ. The church must rise up in its measure of prayer. ಮತ್ತು ಸಭೆ ತನ್ನ ಪ್ರಾರ್ಥನೆ ಒಂದು ಮಟ್ಟದಲ್ಲಿ ಮೇಲೆ If you are ಏಳಬೇಕಾಗಿದೆ. in the women's fellowship, ನೀವು ಸ್ತ್ರೀಯರ ಅನುನಯತೆಯಲ್ಲಿ if you ಇರುವುದಾದರೆ are in the women's prayer meeting, ಮತ್ತು ಸ್ತ್ರೀಯರ ಪ್ರಾರ್ಥನೆ ಕೂಟದಲ್ಲಿ every ಇರುವುದಾದರೆ Sunday morning come 20, 30, 40 of you women come at 8:30 and begin to pray. ಪ್ರತಿ ಭಾನುವಾರ ಬೆಳಿಗ್ಗೆ 20-30 ಜನ ಸ್ತ್ರೀಯರು ನೀವು ಸೇರಿಕೊಂಡು ಪ್ರಾರ್ಥನೆ ಮಾಡೋದಕ್ಕಾಗಿ ನೀವು ಬನ್ನಿರಿ. You want to see change happening? ಬದಲಾವಣೆ ಆಗುವುದನ್ನು ನೋಡಬೇಕಾದರೆ Come at 8:30 and pray on a Sunday morning. ಭಾನುವಾರ ಬೆಳಿಗ್ಗೆ 8:30 ಗಂಟೆಗೆ ಬಂದು ನೀವು And ಪ್ರಾರ್ಥಿಸಿ. all the men who are sitting here, ಇಲ್ಲಿ ಕೂತಿರುವ ಪ್ರತಿಯೊಂದು ಪುರುಷರು, if you are not the support for your family, ನೀವು ನಿಮ್ಮ ಕುಟುಂಬಕ್ಕೆ ನೀವು as the head ಸಹಾಯವಾಗಿರದಿದ್ದರೆ, of the house, if you are not praying, ಮನೆಯ ಹಿರಿಯರಾಗಿ ನೀವು ಪ್ರಾರ್ಥನೆ ಮಾಡದಿದ್ದರೆ everything is worthless.
ಅದೆಲ್ಲವೂ ವ್ಯರ್ಥವಾಗಿದೆ. Your life doesn't have meaning. ನಿಮ್ಮ ಜೀವಿತಕ್ಕೆ ಯಾವ As ಅರ್ಥವಿರುವುದಿಲ್ಲ. the father of the house, ನೀವು ಕುಟುಂಬದ ತಂದೆಯಾಗಿರುವಾಗ be a protection over your children. ನಿಮ್ಮ ಮಕ್ಕಳ ಮೇಲೆ ನೀವು If ಸಂರಕ್ಷಣೆವಾಗಿರಿ. you reject the word of God, ನೀವು ದೇವರ ವಾಕ್ಯವನ್ನು God will ತಿರಸ್ಕರಿಸುವುದಾದರೆ reject your children. ದೇವರು ನಿಮ್ಮ ಮಕ್ಕಳನ್ನು But when ತಿರಸ್ಕರಿಸುತ್ತಾನೆ. you accept the word of ಯಾವಾಗ God, ನೀವು ದೇವರ ವಾಕ್ಯವನ್ನು God will ಸ್ವೀಕರಿಸಿಕೊಳ್ಳುತ್ತೀರೋ embrace your children. ದೇವರು ನಿಮ್ಮ ಮಕ್ಕಳನ್ನು Where are ಅಪ್ಪಿಕೊಳ್ಳುತ್ತಾನೆ. the praying men today? ಈ ದಿನ ಪ್ರಾರ್ಥನೆ ಮಾಡೋ ಪುರುಷರಲ್ಲಿದ್ದಾರೆ. Where is the passion in the men to pray today? ಮತ್ತು ಈ ದಿನಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ಪುರುಷರಲ್ಲಿ ಆಸಕ್ತಿಯಲ್ಲಿದೆ. Why have men become slack and lazy and comfortable? ಯಾಕೆ ಪುರುಷರು ಆಲಸ್ಯವಾಗಿ ಅವರು ಆರಾಮದಾಯಕವಾಗಿ ಅವರಿದ್ದಾರೆ? If men don't pray in the church, ಸಭೆಯಲ್ಲಿ ಪುರುಷರಲ್ಲಿ ಪ್ರಾರ್ಥನೆ ಮಾಡದಿದ್ದರೆ what is the use of you getting saved? ನೀವು ರಕ್ಷಣೆ ಹೊಂದುವುದರ ಅದರ ಉಪಯೋಗ ಏನು? If women are not here in the morning, Sunday morning to pray in the church, ಸ್ತ್ರೀಯರು ಭಾನುವಾರ ಬೆಳಿಗ್ಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಸಭೆಯಲ್ಲಿ ಇರದಿದ್ದರೆ when are you going to carry the heart of God? ಹೇಗೆ ನೀವು ದೇವರ ಹೃದಯವನ್ನು When are you ಹೊತ್ತುಕೊಳ್ಳಬಹುದು? going to weep for perishing souls? ನೀವು ಹೇಗೆ ಒಂದು ನಾಶವಾಗುವ ಜನರಿಗಾಗಿ ನೀವು ಅಳ್ಳಿಕ್ಕಿದ್ದೀರಾ? How did the gospel come to India? ಹೇಗೆ ಸುವಾರ್ತೆ ಭಾರತ ದೇಶಕ್ಕೆ ಅದು ಬಂತು? One of the disciples left Jerusalem ಯೆರೂಸಲೇಮಿಂದ ಒಬ್ಬ ಶಿಷ್ಯನ ಅದನ್ನು ಬಿಟ್ಟು ಬಂದಾಗ and he came to South India ಆತನು ಉತ್ತರ ಭಾರತಕ್ಕೆ ಬಂದಾಗ and they killed him in South India. ದಕ್ಷಿಣ ಭಾರತದಲ್ಲಿ ಆತನನ್ನು ಕೊಂದಾಗ His blood was shed in South India. ಮತ್ತು ನೋಡುವಾಗ ದಕ್ಷಿಣ ಭಾರತದಲ್ಲಿ ಆತನು ರಕ್ತ The ಸುರಿಸಲ್ಪಟ್ಟಾಗ blood of disciple Thomas ಮತ್ತು ಆ ಒಂದು ತೋಮನಾದ ಶಿಷ್ಯನ ಒಂದು ರಕ್ತ gave birth to the church in India. ಭಾರತ ದೇಶದಲ್ಲಿ ಒಂದು ಸಭೆಗೆ ಅದು ಜನ್ಮವನ್ನು Somebody ಕೊಟ್ಟಿತು. must pray. ಯಾರಾದ್ರೂ ಪ್ರಾರ್ಥಿಸಬೇಕು. Somebody must sacrifice. ಯಾರಾದ್ರಲ್ಲಿ ತ್ಯಾಗ ಮಾಡಬೇಕು. Somebody must be willing to go the extra mile, go to the village, go to the nation and begin to preach the gospel. ಯಾರಾದ್ರೂ ಹೆಚ್ಚಾದ ಒಂದು ಮೈಲಿಗೆ ಹೋಗಿ ಅಲ್ಲಿ ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು, ಅಲ್ಲಿ ಸೇವೆ ಮಾಡಬೇಕಾಗಿದೆ. There's one missionary called John Hyde. ಜಾನ್ ಹೈಡ್ ಎಂಬುದಾಗಿ ಒಬ್ಬ ಮಿಷನರಿಯು He came as a missionary to India ಅವರು ಭಾರತಕ್ಕೆ ಒಬ್ಬ ಮಿಷನರಿ ಆಗಿ ಅವರು ಬಂದರು. and he went to Punjab. ಅವರು ಪಂಜಾಬ್ಗೆ ಅವರು ಹೋದರು And I think he learned the language of the Punjabis. ಮತ್ತು ಅಲ್ಲಿ ಪಂಜಾಬಿ ಭಾಷೆಯನ್ನು ಅವರು ಕಲಿತುಕೊಂಡರು. And he began to give them literature in Punjabi. ಮತ್ತು ನೋಡುವಾಗ ಪಂಜಾಬ್ ಭಾಷೆಯಲ್ಲಿ ಅವರಿಗೆಲ್ಲ ಬೋಧನೆಯವರು ಮಾಡ್ತಾ ಇದ್ದರು. Later on, ಅದಾದ ನಂತರ John Hyde, they named him as Praying Hyde. ಜಾನ್ ಹೈಡ್ ಅವರನ್ನು ಪ್ರಾರ್ಥನೆ ಮಾಡುವ ಹೈಡ್ ಎಂಬುದಾಗಿ ಅವರ ಹೆಸರನ್ನು ಬದಲಾಯಿಸಿದರು. He was not a preacher, ಅವರು ಬೋಧಕರಾಗಿರಲಿಲ್ಲ. but while others preached, ಅವರು ಬೇರೆಯವರು he ಬೋಧಿಸುವಾಗ was on his knees praying for souls. ಆತ್ಮಗಳಿಗಾಗಿ ಅವರು ಮೊಣಕಾಲಿನ ಮೇಲೆ ಇದ್ದುಕೊಂಡು ಅವರು ಪ್ರಾರ್ಥಿಸ್ತಾ ಇದ್ದರು. While meetings were going on, ಅಲ್ಲಿ ಕೂಟಗಳು ನಡೀತಾ ಇರುವಾಗ day and night, ಹಗಲು ರಾತ್ರಿ not like us 30-minute prayer, 30 ನಿಮಿಷದ ಪ್ರಾರ್ಥನೆ ಅಲ್ಲ, not praying like us for 2 minutes, 2 ನಿಮಿಷ ನಾವು ಮಾಡುವ ರೀತಿಯ ಪ್ರಾರ್ಥನೆ ಅಲ್ಲ, but he prayed hours together. ತಾಸು ಗಟ್ಟಲೆ ಅವರು ಇದ್ದುಕೊಂಡು He ಪ್ರಾರ್ಥಿಸ್ತಾ prayed ಇದ್ದರು. hours together that his trousers also were torn. ಮತ್ತು ಅವರು ಮೊಣಕಾಲಿನ ಮೇಲೆ ಪ್ರಾರ್ಥನೆ ಮಾಡುವಾಗ ಅವರು ಎಲ್ಲ ಒಂದು ನೋಡುವಾಗ ಪ್ಯಾಂಟ್ ಎಲ್ಲ ಹರಿದು ಹೋಗ್ತಾ He ಇತ್ತು. prayed in such a way ಅವರು ಈ ರೀತಿಯಾಗಿ ಅವರು that ಪ್ರಾರ್ಥಿಸಿದರು. revival came to Punjab. ಪಂಜಾಬಿನಲ್ಲಿ ಅಲ್ಲಿ ಉಜ್ಜೀವನ Come ಬಂತು. on, shout aloud, hallelujah. ಜೋರಾಗಿ ಹಲ್ಲೆ ಎಂಬುದಾಗಿ Where are ಹೇಳೋಣ. the praying people? ಪ್ರಾರ್ಥನೆ ಮಾಡುವ ಜನರಲ್ಲಿ Where ಇದ್ದಾರೆ. are the prayer warriors? ಪ್ರಾರ್ಥನಾ ವೀರರವರೆಲ್ಲಿದ್ದಾರೆ? We have become so selfish minded, ನಾವು ಬಹಳ ಸ್ವಾರ್ಥ ಮನೋಭಾವನೆ ಹೊಂದಿಕೊಂಡಿದ್ದೇವೆ. always thinking about myself. ಯಾವಾಗಲೂ ನನ್ನಷ್ಟಕ್ಕೆ ನಾನು ಆಲೋಚನೆ We have ಮಾಡಿಕೊಳ್ಳುವುದು. to come out of that bondage ಆ ಒಂದು ಬಂಧನದಿಂದ ನಾವು ಹೊರಗೆ ಬರಬೇಕು. and we have to begin to learn to pray. ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳಬೇಕು. The Harvest Church in this month, ಈ ಒಂದು ತಿಂಗಳಿಂದ ಹಾರ್ವೆಸ್ಟ್ every ಸಭೆಯು one of you together ನೀವೆಲ್ಲರೂ ಒಟ್ಟಾಗಿ ಸೇರಿ begin to move in the area of prayer. ಪ್ರಾರ್ಥನೆ ಒಂದು ಭಾಗದಲ್ಲಿ ಮುಂದುವರಿಯಬೇಕಾಗಿದೆ. Write this down or listen to what I'm saying. ನಾನು ಏನು ಹೇಳ್ತೇನೆ ಕೇಳಿಸಿಕೊಂಡು ಅದನ್ನು ಬರೆದುಕೊಳ್ಳಿರಿ. A church that does not become a prayer movement ಮತ್ತೆ ಯಾವ ಒಂದು ಸಭೆ ಅದು ಪ್ರಾರ್ಥನೆಗಾಗಿ ಅದು ಇರುವುದಿಲ್ಲವೋ will soon become a monument. ಅದು ಬಹು ಬೇಗನೆ ಅದು ಒಂದು ಬಿಲ್ಡಿಂಗ್ ಆಗ್ಬಿಡ್ತದೆ. ಅದು ಒಂದು ಕಟ್ಟಡವಾಗಿ ಬಿಡುತ್ತದೆ. You understand? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? ಕಟ್ಟಡ ತಗೊಂಡು ಏನ್ ಮಾಡೋದ್ರಿ? ಆ ಕಟ್ಟಡ ತೆಗೆದುಕೊಂಡು ಏನ್ ಒಳಗಡೆ ಮಾಡಬೇಕು? ಪ್ರಾರ್ಥನೆ ಮಾಡಿ ಜನರು ಇಲ್ಲ ಅಂದ್ರೆ ಕಟ್ಟಡ ತಗೊಂಡು ಏನ್ ಮಾಡೋದು? ನಾವು ಪ್ರಾರ್ಥನೆ ಮಾಡದಲ್ಲಿ ಜನರಿಲ್ಲದಿರುವಾಗ ಆ ಕಟ್ಟಡವನ್ನು ತೆಗೆದುಕೊಂಡು If the ಏನು church ಮಾಡಬಹುದು? doesn't become a prayer movement, ಆ ಒಂದು ಸಭೆಯು ಅದು ಒಂದು ಪ್ರಾರ್ಥನೆ ಮಾಡುವುದು ಸಭೆ it ಆಗಿರದಿದ್ದರೆ will remain as a dead monument, a dead structure. ಅದು ನೋಡುವಾಗ ಒಂದು ಸತ್ತ ಒಂದು ಕಟ್ಟಡವಾಗಿ ಅದು ಸುಮ್ಮನೆ ಕಟ್ಟಡ ರೀತಿಯಲ್ಲಿ ಇದ್ದು ಬಿಡುತ್ತದೆ. Amen. ಆಮೆನ್. You go to London. ನೀವು ಲಂಡನ್ಗೆ ಹೋಗುವಾಗ John is in London in UK. ಮತ್ತು ಯುಕೆಯಲ್ಲಿ ಜಾನ್ ಅವರಲ್ಲಿದ್ದಾರೆ. Many churches are closed down. ಮತ್ತು ಬಹಳಷ್ಟು ಸಭೆಗಳಲ್ಲಿ ಮುಚ್ಚಲ್ಪಟ್ಟಿವೆ. Big churches where there you would be worship, revival, word of God. ಮತ್ತು ದೊಡ್ಡ ದೊಡ್ಡ ಸಭೆಯಲ್ಲಿ ನೋಡುವಾಗಲೇ ಆರಾಧನೆ ಇತ್ತು, ದೇವರ ವಾಕ್ಯ ಇತ್ತು, ಅಲ್ಲಿ ಉಜ್ಜೀವನವಿತ್ತು. The UK, the British who sent missionaries to India, ಮತ್ತು ಯುಕೆಯಲ್ಲಿ ನೋಡುವಾಗ ಆ ಒಂದು ಬ್ರಿಟಿಷ್ ಜನರು ಭಾರತ ದೇಶಕ್ಕೆ ಮಿಷನರಿಗಳನ್ನು in their ಕಳಿಸಿದರು. own country today, ಈಗ ನೋಡುವಾಗ ಅವರ ಸ್ವಂತ ಒಂದು those ದೇಶದಲ್ಲಿ big churches are closed down. ದೊಡ್ಡ ದೊಡ್ಡ ಸಭೆಗಳು ಮುಚ್ಚಲ್ಪಟ್ಟಿವೆ. What is happening? ಅಲ್ಲಿ ಏನಾಗ್ತಾ ಇದೆ? They are selling it to malls for
D-Mart, Walmart. ಡಿಮಾರ್ಟ್ ಎಂಬುದಾಗಿ ದೊಡ್ಡ ದೊಡ್ಡ ಒಂದು ಪೇಟೆಗಾಗಿ ಅದನ್ನು ಮಾರ್ತಾ Those churches ಇದ್ದಾರೆ. have become museums. ಮತ್ತು ನೋಡುವ ಸಭೆಗಳು ಮ್ಯೂಸಿಯಂ ಆಗಿದೆ ಅಥವಾ ಸಂಗ್ರಹಾಲಯಗಳಾಗಿವೆ. Those churches have become mosques. ಮತ್ತು ಆ ಒಂದು ಸಮಾಧಿ ಒಂದು ಮಾಸ್ಕ್ ಆಗಿದೆ. क्या बोलते हैं mosque? ಮಸ್ಜಿದ್ ಆಗಿದೆ. ಮಸ್ಜಿದ್. ಸಭೆ ಬಂದ್ ಮಾಡಿ ಏನಾಗಿದೆ? ಮಸ್ಜಿದ್ ಆಗಿದೆ. ಸಭೆನ ಅದನ್ನು ಮುಚ್ಚಿ ಅದು ಮಸ್ಜಿದ್ ಆಗಿ ಅವರು ಮಾಡಿದ್ದಾರೆ. ಕಾರಣ ಯಾರು? ಅದಕ್ಕೆ ಕಾರಣ ಯಾರಾಗಿದ್ದಾರೆ? Who's the cause for that? ಅದಕ್ಕಾಗಿ ಕಾರಣ ಯಾರಾಗಿದ್ದಾರೆ? Christians. ಮತ್ತು ಅದು ಕ್ರೈಸ್ತರಾಗಿದ್ದಾರೆ. Why evil is happening outside? ಯಾಕೆ ಹೊರಗಡೆ ದುಷ್ಟ ಸಂಗತಿಗಳಾಗ್ತಾ ಇವೆ? We are the cause. ಅದಕ್ಕಾಗಿ ನಾವು ಒಂದು Why people are committing suicide? ಯಾಕೆ ಜನ ಹೊರಗೆ ಆತ್ಮಹತ್ಯೆ ಮಾಡಿಕೊಳ್ತಾ We are the ಇದ್ದಾರೆ? cause. ನಾವು ಅದಕ್ಕೆ ಒಂದು Why people are ಕಾರಣವಾಗಿದ್ದೇವೆ. going to hell? ಯಾಕೆ ಜನ ನರಕಕ್ಕೆ You are the ಹೋಗ್ತಾ ಇದ್ದಾರೆ? cause. ನೀವು ಅದಕ್ಕೆ ಕಾರಣವಾಗಿದ್ದೀರಾ. cause. ನಾನು ಅದಕ್ಕೆ Because on my knees I ಕಾರಣವಾಗಿದ್ದೇನೆ. did not pray for them. ಯಾಕೆಂದ್ರೆ ಅವರಿಗಾಗಿ ನಾನು ಮೊಣಕಾಲು ಊರಿ ನಾನು Why ಪ್ರಾರ್ಥಿಸಿಲ್ಲ. ministries are closing down? ಯಾಕೆ ಸೇವೆಗಳು ಮುಚ್ಚಲ್ಪಡ್ತಾ Why ಇವೆ? churches are closing down? ಯಾಕೆ ಸಭೆಗಳು ಮುಚ್ಚಲ್ಪಡ್ತಾ ಇವೆ? Members have failed to pray. ಯಾಕೆಂದ್ರೆ ಸದಸ್ಯರು ಪ್ರಾರ್ಥನೆ ಮಾಡೋದ್ರಲ್ಲಿ ಸೋತು ಹೋಗಿದ್ದಾರೆ. And when we fail to pray, ಯಾವಾಗ ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಸೋತು the ಹೋಗುತ್ತೇವೆ, enemy has an upper hand. ವೈರಿ ಆತನು ತನ್ನ ಕೈಯನ್ನು ಮೇಲೆ And ಕೆತ್ತುತ್ತಾನೆ he will destroy people. ಮತ್ತು ಆತನು ಜನರನ್ನು ನಾಶ ಮಾಡುತ್ತಾನೆ. This morning time, ಈ ಬೆಳಗಿನ ಸಮಯದಲ್ಲಿ ask God ದೇವರಲ್ಲಿ to ಕೇಳಿಕೊಳ್ಳಿರಿ, give you a heart for prayer. ಪ್ರಾರ್ಥನೆ ಮಾಡೋದಕ್ಕಾಗಿ ಆ ಒಂದು ಹೃದಯವನ್ನು ಆತನು ಕೊಡುವುದಕ್ಕಾಗಿ. Amen. ಆಮೆನ್. In South India, ಮತ್ತು ದಕ್ಷಿಣ ಭಾರತದಲ್ಲಿ fishermen go to fish. ಮೀನು ಹಿಡಿಯೋದಕ್ಕಾಗಿ ಅಲ್ಲಿ ಮೀನುಗಾರರು ಹೋಗುವಾಗ, Every time the fishermen go out, ಪ್ರತಿ ಸಾರಿ ಅಲ್ಲಿ ಮೀನು ಹಿಡಿಯೋದಕ್ಕಾಗಿ ಅವರು ಹೋಗುವಾಗ the women in the house, ಮನೆಯಲ್ಲಿರುವ ಎಲ್ಲ ಸ್ತ್ರೀಯರು they remove their thali ಅವರ ಒಂದು ತಾಳಿ ಅಥವಾ ಮಂಗಲಸೂತ್ರವನ್ನು ತೆಗೆಯುತ್ತಾರೆ. and they keep it aside. ಅದನ್ನು ಬದಿಗೆ ಅವರು ಇಡುತ್ತಾರೆ. Why they do that? ಯಾಕೆ ಅದನ್ನು ಅವರು ಮಾಡುತ್ತಾರೆ? Women in South India, ದಕ್ಷಿಣ ಭಾರತದಲ್ಲಿರುವ ಒಂದು when the ಸ್ತ್ರೀಯರು fishermen go to fish, ಮೀನು ಹಿಡಿಯೋದಕ್ಕಾಗಿ ಜನರಲ್ಲಿ ಹೋಗುವಾಗ why do they remove their thali? ಯಾಕೆ ಅವರು ತಮ್ಮ ಮಂಗಲಸೂತ್ರವನ್ನು ತೆಗೆದು ಇಡುತ್ತಾರೆ? That's a custom in South India. ಮತ್ತು ನೋಡುವಾಗ ಅಲ್ಲಿ ಅವರ ಒಂದು ಸಂಪ್ರದಾಯ ಅದಾಗಿದೆ. They are not sure if their husband is coming back. ಅವರಿಗೆ ಒಂದು ಭರವಸೆ ಇಲ್ಲ, ಏನಂದ್ರೆ ಅವರ ಗಂಡನು ಮತ್ತೆ ಹಿಂತಿರುಗಿ ಬರುತ್ತಾರೆ They are ಎಂಬುದಾಗಿ. going for the business. ಅವರು ಒಂದು ವ್ಯಾಪಾರ ಅಥವಾ ಕೆಲಸಕ್ಕಾಗಿ They are ಅವರು going ಹೋಗುತ್ತಾರೆ. to work. ಅವರು ಕೆಲಸಕ್ಕಾಗಿ ಹೋಗುತ್ತಾರೆ. They are not sure ಅವರಿಗೆ ಅಲ್ಲಿ ಭರವಸೆ ಅಥವಾ ಖಚಿತತೆ ಇಲ್ಲ. whether my husband will come back ನನ್ನ ಗಂಡನು ಹಿಂತಿರುಗಿ ಬರುತ್ತಾನೆ, or he'll be drowned in the ocean. ಇಲ್ಲವಾದ್ರೆ ಆ ಒಂದು ಸಮುದ್ರದ ಹತ್ರ ಮುಳುಗಿ ಹೋಗುತ್ತಾನೋ. And they keep their thalis aside. ಆ ತಾಳಿ ಅಥವಾ ಅದು ಮಂಗಲಸೂತ್ರವನ್ನು ತೆಗೆದು ಇಡುತ್ತಾರೆ. Same thing with missionary work. ಮಿಷನರಿ ಸೇವೆಯಲ್ಲಿ ಸಹ ಅದೇ ರೀತಿಯಾಗಿರುತ್ತದೆ. None of us are experienced. ಯಾರು ಅಲ್ಲಿ ಅನುಭವ ಉಳ್ಳವರಾಗಿರುವುದಿಲ್ಲ. I know what it is ಅದೇನಿದೆ ಎಂಬುದಾಗಿ ನನಗೆ ಗೊತ್ತು. to leave everyone, ಎಲ್ಲರನ್ನು ಬಿಟ್ಟು, everything, ಎಲ್ಲ ಸಂಗತಿಯನ್ನು and ಬಿಟ್ಟು to go on a mission work. ಒಂದು ಕೆಲಸಕ್ಕಾಗಿ ಅಥವಾ ಸೇವೆಗಾಗಿ ಹೋಗುವುದು. When pastors go for mission work, ಸಭಾಪಾಲಕರು ಒಂದು ಸೇವೆಗಾಗಿ ಅವರು ಹೋಗುವಾಗ, missionaries go for mission work, ಮಿಷನರಿಗಳು ಸೇವೆಗಾಗಿ ಅವರು ಹೋಗುವಾಗ the wives do not know, will my husband come back? ಹೆಂಡತಿಯರಿಗೆ ಗೊತ್ತಿರುವುದು ನನ್ನ ಗಂಡನು ಹಿಂತಿರುಗಿ ಬರುತ್ತಾರೋ ಇಲ್ಲೋ ಎಂಬುದಾಗಿ. Or will somebody persecute him there? ಇಲ್ಲವಾದ್ರೆ ಯಾರು ಅಲ್ಲಿ ಅವರಿಗೆ ಹಿಂಸೆ ಪಡಿಸ್ತಾರೆ? Will a mob come and will they kill him there? ಇಲ್ಲವಾದ್ರೆ ಅಲ್ಲಿ ಜನರು ಬಂದು ಅವರನ್ನು ಕೊಂದು ಹಾಕುತ್ತಾರೆ. Church, it's happening today. ಈ ದಿನ ಸಂಗತಿಗಳು ಆಗ್ತಾ ಇವೆ. You take over the recent incident in Hyderabad. ಹೈದರಾಬಾದ್ನಲ್ಲಿ ಈಗಾಗಲೇ ಸದ್ಯದಲ್ಲಿ ಒಂದು ಸಂಗತಿ ಘಟನೆ ಆಗಿದೆ. Great man of God, ಒಬ್ಬ ದೇವ ಸೇವಕನು, wonderful pastor, ಒಂದು ಒಳ್ಳೆ ಒಂದು ಸಭಾಪಾಲಕರು took his bike on a casual ride, ಮತ್ತು ನೋಡುವಾಗ ಸಾಮಾನ್ಯವಾಗಿ ತಮ್ಮ ಬೈಕ್ ಅನ್ನು ತೆಗೆದುಕೊಂಡು ಅವರು ಹೋಗ್ತಾ ಇದ್ರು. attacked and killed him, ಮತ್ತು ಜನರು ಅವರ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ಹಾಕಿದರು and showed it like an accident. ಮತ್ತು ಒಂದು ಅಪಘಾತ ಎಂಬುದಾಗಿ ಅದನ್ನು When you go for ತೋರಿಸಿಕೊಟ್ಟರು. mission work, ನೀವು ಒಂದು ಸೇವೆಗಾಗಿ ನೀವು ಹೊರಗೆ there's no ಹೋಗುವಾಗ guarantee of coming back. ನೀವು ಹಿಂತಿರುಗಿ ಬರುತ್ತೀರಿ ಎಂಬುದಾಗಿ ಯಾವ ಗ್ಯಾರಂಟಿ ಅಥವಾ ಖಚಿತತೆ Is ಇಲ್ಲ. why Jesus said, ಯಾಕೆ ಯೇಸು ಸ್ವಾಮಿ ಆತನು ಹೇಳುತ್ತಾನೆ, Go. ಹೋಗ್ರಿ, go ಹೋಗಿರಿ, go into all the villages, ಎಲ್ಲ ಹಳ್ಳಿಗಳಿಗೆ ನೀವು ಹೋಗಿರಿ, go outside, ಹೊರಗಡೆ ನೀವು don't sit ಹೋಗಿರಿ, in the church. ಸಭೆಯಲ್ಲಿ ಕೂತುಕೊಳ್ಳಬೇಡಿರಿ. There's no use sitting in the church. ಸಭೆಯಲ್ಲಿ ಕೂತುಕೊಳ್ಳುವುದು ಯಾವ ಒಂದು Go ಉಪಯೋಗ ಇಲ್ಲ. outside. ಹೊರಗೆ ಹೋಗಿರಿ, Go outside. ಹೊರಗೆ ಹೋಗಿರಿ. Jesus never talked anything about coming back. ಯೇಸು ಸ್ವಾಮಿ ಹಿಂತಿರುಗಿ ಬರುವ ವಿಷಯದಲ್ಲಿ ಎಂದಿಗೂ ಆತನು Go, ಮಾತನಾಡಲಿಲ್ಲ. there's no guarantee of coming back. ನೀವು ಹೋಗಿರಿ, ಆದ್ರೆ ಹಿಂತಿರುಗಿ ಬರುವುದು ಯಾವ ಒಂದು ಖಚಿತತೆ ಇಲ್ಲ ಎಂಬುದಾಗಿ That ಆತನು is the ಹೇಳುತ್ತಾನೆ. mission. ಅದೇ ಒಂದು ಸೇವೆ ಆಗಿದೆ. What we do, ನಾವೇನ್ ಮಾಡುತ್ತೇವೆ? we do the opposite. ಅದರ ವಿರುದ್ಧವಾಗಿ ನಾವು We ಮಾಡುತ್ತೇವೆ. say everybody come, come, come. ನಾವೆಲ್ಲ ಹೇಳ್ತೇವೆ ಬರ್ರಿ ಬರ್ರಿ ಎಂಬುದಾಗಿ. Everybody comes, everybody eats, everybody meets, and that is all our Christian life has become. ಎಲ್ಲರೂ ಬನ್ನಿರಿ, ಎಲ್ಲರೂ ಸೇರಿಕೊಳ್ಳೋಣ ಮತ್ತು ಎಲ್ಲರೂ ಸೇರಿ ಊಟ ಮಾಡೋಣ ಎಂಬುದಾಗಿ ನಾವು ನಮ್ಮ ಒಂದು ರೀತಿಯ ಒಂದು ಮಾಡಿಕೊಳ್ತಾ ಇದ್ದೇವೆ. Thirdly, ಮೂರನೇದಾಗಿ,
Why we don't do mission work? ಯಾಕೆ ನಾವು ಒಂದು ಸೇವೆಗೆ ನಾವು ಹೋಗುತ್ತಾ ಇಲ್ಲ? We don't depend enough upon the power of the Holy Spirit. ನಾವು ಪವಿತ್ರಾತ್ಮನ ಬಲದ ಮೇಲೆ ನಾವು ಆತುಕೊಳ್ಳುತ್ತಾ ಇಲ್ಲ. We depend on our own abilities. ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಾವು ಆತುಕೊಳ್ಳುತ್ತಾ Why you ಇದ್ದೇವೆ. don't open your mouth and talk about Jesus? ಯಾಕೆ ನಾವು ಬಾಯಿ ತೆರೆದು ನಾವು ಯೇಸುವಿನ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ? Pastor, नहीं होता है, मेरे को नहीं होता है. ಸಭಾಪಾಲಕ ನನಗೆ ಆಗುವುದಿಲ್ಲ. Pastor, मैं अभी जवान हूँ, अभी टाइम नहीं है. ಸಭಾಪಾಲಕ ನಾನು ಇನ್ನೂ ಯವನಸ್ಥನಾಗಿದೆ, ಇನ್ನೂ ಸಮಯ ಅದು ಬಂದಿಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. Why? ಯಾಕೆ? What is Jesus to you? ಆದ್ರೆ ಯೇಸು ಸ್ವಾಮಿ ಆತನ ಏನು ಮಾಡಿದ? Who is Jesus to you? ಯೇಸು ಸ್ವಾಮಿ ನಿಮಗೆ ಆತನ ಯಾರಾಗಿದ್ದಾನೆ? Why your lips are tied up when you have to share about Jesus? ಯೇಸು ಸ್ವಾಮಿ ಬಗ್ಗೆ ನೀವು ಹೇಳಬೇಕಾದ್ರೆ ಯಾಕೆ ನಿಮ್ಮ ತುಟಿಗಳು ನೀವು ಗಟ್ಟಿಯಾಗಿ ಇಟ್ಟುಕೊಂಡಿದ್ದೀರಾ? Peter, ಪೇತ್ರನು before Pentecost, ಆತನು ಪಂಚಾಶತಮಕ್ಕಿಂತ ಮುಂಚೆ denied Jesus. ಯೇಸು ಸ್ವಾಮಿನ ಅಲ್ಲಗಳೆದನು. He said, I don't know that man. ಈ ಮನುಷ್ಯನ ನನಗೆ ಗೊತ್ತಿಲ್ಲ ಎಂಬುದಾಗಿ ಆತನು ಹೇಳಿದನು. That man only who gave bread and fish. ಆ ಮನುಷ್ಯನೇ ತಾನೇ ಆತನು ರೊಟ್ಟಿಯನ್ನು ಮತ್ತು And ಮೀನನ್ನು he ಕೊಟ್ಟನು. saw the miracle hand of Jesus. ಯೇಸು ಸ್ವಾಮಿ ಕೈಯಿಂದ ಆದ ಮಹತ್ಕಾರ್ಯವನ್ನು ಆತನು ನೋಡಿದ್ದಾನೆ. The same Peter who walked on the waters. ಅದೇ ಪೇತ್ರನು ಆತನು ನೀರಿನ ಮೇಲೆ ಆತನು ನಡೆದನು. The same Peter ಮತ್ತು ಅದೇ who ಪೇತ್ರನು had a revelation of Jesus. ಮತ್ತು ಯೇಸು ಸ್ವಾಮಿ ಪ್ರಕಟಣೆ ಆತನು ಹೊಂದಿಕೊಂಡಿದ್ದನು. When the time came ಒಂದು ಸಮಯ ಬಂದಾಗ for him to stand with Jesus, he said, I don't know that man. ಯೇಸು ಸ್ವಾಮಿಯೊಟ್ಟಿಗೆ ನಿಂತುಕೊಳ್ಳುವ ಸಮಯ ಬಂದಾಗ ಆತನು ಈತನು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಆತನು ಹೇಳಿದನು. Many of us are like Peter before Pentecost. ಮತ್ತು ಪಂಚಾಶತಮಕ್ಕಿಂತ ಮುಂಚೆ ನಾವು ಬಹಳಷ್ಟು ಜನರು ಪೇತ್ರನ ಹಾಗೆ ನಾವಿದ್ದೇವೆ. I don't know Jesus. ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತಿಲ್ಲ. But what he gives, I will take. ಆತನು ಏನು ಕೊಡ್ತಾನೆ ಅದನ್ನು If he ತೆಗೆದುಕೊಳ್ಳುತ್ತೇನೆ. gives me miracle, I'm happy with the miracle. ಆತನು ಮಹತ್ಕಾರ್ಯ ಕೊಡುವುದಾದರೆ ಮಹತ್ಕಾರೊಟ್ಟಿಗೆ ನಾನು He gives ಸಂತೋಷವಾಗಿದ್ದೇನೆ. me life, he gives me wife, he gives me blessings, everything I will take from Jesus. ಆತ ನನಗೆ ಜೀವ ಕೊಡುವಾಗ, ನನಗೆ ಹೆಂಡತಿ ಕೊಡುವಾಗ, ನನಗೆ ಆಶೀರ್ವಾದ ಕೊಡುವಾಗ ಎಲ್ಲವೂ ಯೇಸು ಸ್ವಾಮಿಯಿಂದ ನಾನು ತೆಗೆದುಕೊಳ್ಳುತ್ತೇನೆ. Many of us are like Peter before Pentecost. ಪಂಚಾಶತಮಕ್ಕಿಂತ ಮುಂಚೆ ಬಹಳಷ್ಟು ಜನರು ನಾವು ಪೇತ್ರನ I will ಆಗಿದ್ದೇವೆ. not pray for someone. ನಾನು ಬೇರೆಯವರಿಗಾಗಿ ನಾನು I am ಪ್ರಾರ್ಥಿಸುವುದಿಲ್ಲ. scared to tell my friends about Jesus. ಯೇಸು ಸ್ವಾಮಿ ಬಗ್ಗೆ ನನ್ನ ಸ್ನೇಹಿತರಿಗೆ ಹೇಳುವುದಕ್ಕಾಗಿ ನಾನು I ಭಯಪಡುತ್ತೇನೆ. don't know Jesus. ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತಿಲ್ಲ. Many of us are living like that. ನೀವು ಆ ರೀತಿಯಾಗಿ ಜೀವಿಸುವಾಗ, If you have an office, ನಿಮಗೆ ಒಂದು ಕಚೇರಿ ಇರುವಾಗ keep some tracts in the office. ನಿಮ್ಮ ಕಚೇರಿಯಲ್ಲಿ ಕೆಲವು ಕರಪತ್ರಗಳನ್ನು ಇಟ್ಟುಕೊಳ್ಳಿರಿ. If you have some business, ನೀವು ಯಾವುದೇ ವ್ಯಾಪಾರ ಮಾಡುವುದಾದರೆ keep some material there, Bible, books, something you keep. ಸತ್ಯವೇದವಾಗಲಿ ಯಾವುದೇ ದೇವರ ಒಂದು ಪುಸ್ತಕಗಳನ್ನು ನೀವು ಅಲ್ಲಿ ಇಟ್ಟುಕೊಳ್ಳಿರಿ. Whoever comes must first know you are a Christian. ಮತ್ತು ಯಾರಾದ್ರೂ ಒಳಗೆ ಬರುವಾಗ ಮೊದಲನೇದಾಗಿ ನೀವು ಕ್ರೈಸ್ತರೆಂಬುದಾಗಿ ಅವರು ತಿಳಿದುಕೊಳ್ಳುವಂತೆ, And when they are meeting you and going, ಅವರು ನಿಮ್ಮನ್ನು ಭೇಟಿಯಾಗಿ ಹೊರಗೆ ಹೋಗುವಾಗ give that Bible, ಆ ಸತ್ಯವೇದ ಅವರಿಗೆ ಕೊಡಿರಿ, give that tract. ಆ ಕರಪತ್ರವನ್ನು ಕೊಡಿರಿ. Somehow connect and have a conversation and a connection with people and begin to share about Jesus. ಹೇಗಾದ್ರೆ ಜನರಿಗೆ ಭೇಟಿಯಾಗಿ ಅವರೊಟ್ಟಿಗೆ ಸಂಪರ್ಕ ಹೊಂದಿಕೊಂಡು ಅವರೊಟ್ಟಿಗೆ ನೀವೇ ಸ್ವಾಮಿ ವಿಷಯವನ್ನು ಹೇಳಿರಿ. Amen. ಆಮೆನ್. We do not know the power. We do not depend on the power of the Holy Spirit. ನಾವು ಪವಿತ್ರಾತ್ಮ ಬಲವನ್ನು ತಿಳಿದುಕೊಂಡಿಲ್ಲ, ಪವಿತ್ರಾತ್ಮನ ಬಲದ ಮೇಲೆ ನಾವು The ಆತುಕೊಳ್ಳುತ್ತಾ ಇಲ್ಲ. same Peter, ಅದೇ ಪೇತ್ರನು after the day of Pentecost, ಪಂಚಾಶತಮ ದಿನ ಆದ ನಂತರ the one who said, I don't know Jesus, ಒಬ್ಬನ ಆತನು ಯೇಸು ಸ್ವಾಮಿ ನನಗೆ ಗೊತ್ತಿಲ್ಲ ಎಂಬುದ ಹೇಳಿದ ವ್ಯಕ್ತಿಯು he is standing up in the midst of thousands of people. ಸಾವಿರಾರು ಜನರ ಮಧ್ಯದಲ್ಲಿ ಆತನು And he's ನಿಂತುಕೊಂಡು saying, repent. ಮತ್ತು ಆತನು ಹೇಳ್ತಾನೆ, ಪಶ್ಚಾತ್ತಾಪ ಪಡಿರಿ. This Jesus whom you crucified, ಯಾವ ಯೇಸುವನ್ನು ನೀವು ಶಿಲುಬೆಗೆ ಹಾಕಿದ್ದೀರೋ he is alive, he is risen from the dead. ಆತನು ಜೀವಂತವಾಗಿದ್ದಾನೆ, ಮರಣದಿಂದ ಆತನು ಎದ್ದಿದ್ದಾನೆ. Repent ಪಶ್ಚಾತ್ತಾಪ ಪಡಿರಿ, that your sins may be washed out. ನಿಮ್ಮ ಪಾಪಗಳಲ್ಲಿ ತೊಳೆಯಲ್ಪಡಬೇಕು. And that first message of repentance ಆ ಪಶ್ಚಾತ್ತಾಪದ ಮೊದಲನೇ ಒಂದು ಸಂದೇಶ from this fisherman ಈ ಒಂದು ಮೀನುಗಾರನಿಂದ after Pentecost ಪಂಚಾಶತಮ ಆದ ನಂತರ brought 3,000 people, 3,000 ಜನರನ್ನ ಕರೆದುಕೊಂಡು ಬಂದನು. 120 disciples, 120 disciples 121 ಶಿಷ್ಯರು became 3,000 members. 3,000 ಜನರವರಾದರು. That was their mission. ಅದು ನೋಡುವಾಗ ಅದು ಒಂದು ಸೇವೆ ಅಥವಾ And ಕೆಲಸವಾಗಿದೆ. the mission that started from the early church ಮತ್ತು ಆದಿ ಸಭೆಯಿಂದ ಆದ ಆ ಒಂದು ಸೇವೆಯು is what we need to do today. ಈ ದಿನ ನಾವು ಅದನ್ನು ಮಾಡಬೇಕಾಗಿದೆ. Amen. ಆಮೆನ್. What's the mission of the church? ಸಭೆಯ ಒಂದು ಸೇವೆ ಅದೇನಾಗಿದೆ? Reach out. ನೀವು ಹೊರಗೆ ಹೋಗಿ ತಲುಪಬೇಕು. The early church multiplied. Every day they multiplied. Every day they multiplied. ಆದಿ ಸಭೆಯಲ್ಲಿ ನಾವು ನೋಡುವಾಗ ಪ್ರತಿದಿನ ಅವರು ಹೆಚ್ಚಿಸಲ್ಪಟ್ಟರು, ಪ್ರತಿದಿನ ದ್ವಿಗುಣವಾದರು. Because they had the power of the Holy Spirit. ಯಾಕೆಂದ್ರೆ ಅವರು ಪವಿತ್ರ ಆತ್ಮನ ಬಲವನ್ನು ಅವರು ಹೊಂದಿಕೊಂಡಿದ್ದರು. Fourthly, ನಾಲ್ಕನೇದಾಗಿ we do not emphasize personal soul winning. ಮತ್ತು ನಾವು ನೋಡುವಾಗ ನಾವು ವೈಯಕ್ತಿಕವಾಗಿ ಆತ್ಮವನ್ನು ಗೆಲ್ಲುವ ವಿಷಯ ನಾವು ಮಾಡ್ತಾ ಇಲ್ಲ. What do we mean by that? ಅದರ ಅರ್ಥ ಏನಾಗಿದೆ?
Listen carefully. Listen. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Personal soul winning. ವೈಯಕ್ತಿಕವಾಗಿ ಹೋಗಿ ಆತ್ಮವನ್ನು ಗೆಲ್ಲುವುದು. Each one ಪ್ರತಿಯೊಬ್ಬರು must reach one. ಒಬ್ಬರಿಗೆ ಹೋಗಿ So I ತಲುಪಬೇಕು. told you, write down the names of that person. You have to reach out. I am waiting. When you are going to bring that soul, that family to the church. ಯಾವ ವ್ಯಕ್ತಿಗೆ ಹೋಗಿ ನೀವು ತಲುಪಬೇಕು, ಭೇಟಿ ಆಗಬೇಕು ಎಂಬುದಾಗಿ ನಿಮ್ಮ ಹೆಸರುಗಳನ್ನು ಬರೆದುಕೊಳ್ಳ್ರಿ ಎಂಬುದಾಗಿ ನಾನು ಹೇಳಿರುವಾಗ ನಾನು ಕಾಯ್ತಾ ಇದ್ದೇನೆ ಯಾವಾಗ ನೀವು ಹೋಗಿ ಆ ವ್ಯಕ್ತಿಗೆ ತಲುಪಿ ನೀವು ಸಭೆಗೆ ಕರೆದುಕೊಂಡು ಬರ್ತೀರಾ ಎಂಬುದಾಗಿ. Amen. Our boys play football, they play cricket. ನಮ್ಮ ಹುಡುಗರು ನೋಡುವಾಗ ಫುಟ್ಬಾಲ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ. The ones who are not there, bring them to church. ಮತ್ತು ಯಾರು ಇಲ್ಲಿ ಇಲ್ಲವೋ ಅವರನ್ನು ಸಭೆಗೆ ನೀವು ಕರೆದುಕೊಂಡು ಬನ್ನಿರಿ. Okay, you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? Wherever you are, there is always a fish to be caught. There's always an opportunity. There's always a soul to be reached out. ನೀವೆಲ್ಲಿ ಇರುತ್ತೆ ಅಲ್ಲಿ ಒಂದು ಮೀನು ಹಿಡಿಯೋದಕ್ಕಾಗಿ ನಿಮಗೆ ಅವಕಾಶ ಇರುತ್ತದೆ. ನೀವೆಲ್ಲಿ ಇರುತ್ತೆ ಅಲ್ಲೇ ನಿಮಗೆ ಒಂದು ಆತ್ಮವನ್ನು ಗೆಲ್ಲುವ ಅವಕಾಶ ನಿಮಗೆ ಇರುತ್ತದೆ. Amen. ಆಮೆನ್. Jesus, even as he was on the cross, ಮತ್ತು ಯೇಸು ಸ್ವಾಮಿ ತನ್ನ ಶಿಲುಬೆ ಮೇಲೆ ಇರುವಾಗ to one thief, he had time to win him and take him to heaven. ಮತ್ತು ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗ ಅಲ್ಲಿ ಒಬ್ಬ ಕಳ್ಳನನ್ನು ಆತನು ರಕ್ಷಿಸಿ ಆತನಿಗೆ ಪರಲೋಕಕ್ಕೆ ಕರೆದುಕೊಂಡು ಹೋಗುವ ಅವಕಾಶ ಆತನಿಗೆ ಸಿಕ್ಕಿತು. Every one of us who are here, ಮತ್ತು ಇಲ್ಲಿರುವ ನಾವು ಪ್ರತಿಯೊಬ್ಬರು, each one of you, ನೀವು ಪ್ರತಿಯೊಬ್ಬರು reach out and bring one in the following weeks. ಒಬ್ಬರಿಗೆ ಹೋಗಿ ನೀವು ಭೇಟಿಯಾಗಿ ತಲುಪಿ ಅವರು ಬರುವ ವಾರಗಳಲ್ಲಿ ಅವರು ಸಭೆಗೆ ಕರೆದುಕೊಂಡು ಬನ್ನಿರಿ. What we do? ನಾವೇನ್ ಮಾಡುತ್ತೇವೆ? We wait for conference to conference. ಸಮ್ಮೇಳನದಿಂದ ಸಮ್ಮೇಳನಕ್ಕಾಗಿ ನಾವು ಕಾಯುತ್ತೇವೆ. And we spend lakhs of rupees. ಮತ್ತು ಲಕ್ಷಾಂತರ ರೂಪಾಯಿಗಳನ್ನ ವೆಚ್ಚ Without ಮಾಡುತ್ತೇವೆ. spending any rupee, you can grow the church, multiply the church. ಒಂದು ರೂಪಾಯಿ ನೀವು ಖರ್ಚು ಮಾಡದೆ ನೀವು ಸಭೆಯ ದ್ವಿಗುಣವಾಗುವುದು ಹೆಚ್ಚಿಸುವುದನ್ನು ಮಾಡೋದಕ್ಕಾಗಿ ಸಾಧ್ಯ. Conferences will come, conferences will go. ಸಮ್ಮೇಳನಗಳು ಬರುತ್ತವೆ, ಸಮ್ಮೇಳನಗಳು ಹೋಗುತ್ತವೆ. What have you obeyed from the word? ನೀವು ದೇವರ ವಾಕ್ಯದಿಂದ ಏನನ್ನು ನೀವು ವಿಧೇಯರಾಗ್ತಾ ಇದ್ದೀರಾ? Have you brought a soul? ನೀವು ಒಂದು ಆತ್ಮನನ್ನು ಕರೆದುಕೊಂಡು ಬಂದಿದ್ದೀರೋ? I go to Hoskote often. ಮತ್ತು ನಾನು ಪದೇ ಪದೇಯಾಗಿ ಹೊಸಕೇಟೆಗೆ ನಾನು ಹೋಗುತ್ತೇನೆ. You have to come and ask me, Pastor, I will come. You Don't make me to ask you, can you come? ನಾನು ಬಂದು ನಿಮಗೆ ಕೇಳಬೇಕಾಗಿಲ್ಲ, ಅದು ನೀವು ಬಂದು ಸಭಾಪಾಲಕರೇ ನಾನು ನಿಮ್ಮೊಟ್ಟಿಗೆ ಬರಲು ಎಂಬುದಾಗಿ ನೀವು We ಕೇಳಬೇಕಾಗಿದೆ. go to different house groups. ಬೇರೆ ಬೇರೆ ಮನೆಗಳಿಗೆ ನಾವು ಹೋಗಿ ಭೇಟಿ ಆಗುತ್ತೇವೆ. Don't make me to make phone calls and invite you. You must be there before me. ಮತ್ತು ನಾನು ನಿಮಗೆ ಕರೆ ಮಾಡಿ ನಿಮಗೆ ಆಹ್ವಾನ ಕೊಡುವುದು ಬೇಡ, ಆದರೆ ನಾನು ಬರುವುದಕ್ಕಿಂತ ಮುಂಚೆ ನೀವು ಅಲ್ಲಿ ಇರಬೇಕೆಂಬುದಾಗಿ ನಾನು You ಕೇಳಿಕೊಳ್ಳುತ್ತೇನೆ. don't need any talent to win a soul. ಒಂದು ಆತ್ಮನ ಗೆಲ್ಲುವುದಕ್ಕಾಗಿ ನಿಮಗೆ ಯಾವ ತಲಾಂತಗಳ ಅವಶ್ಯಕತೆ ಇಲ್ಲ. Just start smiling at a person. He'll become your friend. Tell him about Jesus. ಒಬ್ಬ ವ್ಯಕ್ತಿಯನ್ನು ನೋಡಿ ನೀವು ಅವರ ಮುಗುಳ್ನಗೆ ಕೊಡುವಾಗ ಅವರು ನಿಮ್ಮ ಸ್ನೇಹಿತರಾಗುತ್ತಾರೆ ಮತ್ತು ಆಗ ನೀವು ಅವರಿಗೆ ಒಂದು ಸುವಾರ್ತೆಯನ್ನು ಸಾರಬಹುದು. In our Harvest Church, all of us have a good talent of talking. ಮತ್ತು ನಮ್ಮ ಹಾರ್ವೆಸ್ಟ್ ಸಭೆಯಲ್ಲಿ ಎಲ್ಲರಿಗೆ ಮಾತನಾಡುವ ಒಳ್ಳೆ ತಲಾಂತಗಳು ಹೊಂದಿಕೊಂಡಿದ್ದಾರೆ. But not talking from house to house. ಮನೆಯಿಂದ ಮನೆಗೆ ಮಾತನಾಡುವ ವಿಷಯ ಅಲ್ಲ. Talk to the unsaved. ರಕ್ಷಣೆ ಆಗಲಾರದ ಜನರ ವಿಷಯದಲ್ಲಿ ಮಾತನಾಡಿರಿ. Become aggressive. Don't be passive. Don't be cold. Don't be where you are. Rise up, pray and begin to reach out. ನೀವೆಲ್ಲೇ ಇದ್ದೀರಿ ಅಲ್ಲಿ ತಣ್ಣಗಾಗಿ ಇರಬೇಡ್ರಿ, ಆದರೆ ನೀವು ಎದ್ದು ನೀವು ಆತ್ಮಗಳಿಗಾಗಿ ಆತುರತೆಯಿಂದ ಭಾರದಿಂದ ನೀವು ಪ್ರಾರ್ಥಿಸಿರಿ. Fifthly, ಮತ್ತು ಐದನೇದಾಗಿ we do not go out to unreached people. ನಾವು ಹೊರಗೆ ತಲುಪಲಾರದ ಜನರ ಕಡೆಗೆ ನಾವು ಹೋಗ್ತಾ ಇಲ್ಲ, ರಕ್ಷಿಸಲಾರದ Why the ಜನರ ಕಡೆಗೆ ನಾವು ಹೋಗ್ತಾ ಇಲ್ಲ. church doesn't do mission work? ಯಾಕೆ ಸಭೆಯಲ್ಲಿ ಸೇವೆಯಲ್ಲಿ ಇಲ್ಲ? We don't go to unreached masses. ಮತ್ತು ನಾವು ಯಾವುದೇ ಜನರು ಇದ್ದಾರೆ ಅವ್ರ ಕಡೆ ಹೋಗಿ ನಾವು ತಲುಪ್ತಾ ಇಲ್ಲ. वो हमारा स्टेटस नहीं है. ಅದು ನಮ್ಮ ಒಂದು ಸ್ಥಾನ ಅಲ್ಲ. वो तेलुगु नहीं बात करते, दूसरा लैंग्वेज बात करते. ಅವರು ತೆಲುಗು ಮಾತನಾಡುವುದಿಲ್ಲ, ಬೇರೆ ಭಾಷೆಯವರು ಮಾತನಾಡುತ್ತಾರೆ. वो गांव से है. ಅವರು ಬೇರೆ ಊರಿನವರಾಗಿದ್ದಾರೆ. ये गांव से है. ಅವರು ಆ ಊರಿನವರಾಗಿದ್ದಾರೆ. अरे कौन सा गांव में भी है? We are all humans, Indians. ನಾವು ಯಾವುದೇ ಊರಿನವರು ಇರಬಹುದು, ನಾವು ಭಾರತೀಯರು, ನಾವು ಮನುಷ್ಯನಾಗಿದ್ದೇವೆ. We want to be with our group. ನಮಗೆ ನಮ್ಮೇ ಒಂದು ಗುಂಪಿನಲ್ಲಿ ನಾವು We ಇರಬೇಕೆಂಬುದಾಗಿ want to be ಬಯಸ್ತೇವೆ. with our language. ನಮ್ಮ ಭಾಷೆಯಲ್ಲಿ ನಾವು ಮಾತನಾಡಲಿಕ್ಕೆ ಬಯಸ್ತೇವೆ. ಯಾರೆಲ್ಲ ಹೋದ್ರು ಏನ್ ಸತ್ರು ನಮಗೇನ್ ಚಿಂತೆ. ಯಾರೆಲ್ಲಿ ಹೋದ್ರು ಎಲ್ಲಿ ಸತ್ರು ನಮಗೆ ಏನು ಪರವಾಗಿಲ್ಲ. We do not go to unreached people. ನಾವು ಜನರಿಗೆ ಹೋಗಿ ನಾವು ತಲುಪುವುದಿಲ್ಲ. Jesus did not die in a cathedral. Jesus did not die in a beautiful palace or in a church. ಸಭೆಯಲ್ಲಿ ಯಾವುದೇ ಒಂದು ಯೇಸು ಸ್ವಾಮಿ ಯಾವುದೇ ಒಂದು ಒಳ್ಳೆ ಒಂದು ದೇವಾಲಯದಲ್ಲಿ ಆಗಲಿ ಯಾವುದೇ ಒಂದು ಸ್ಥಳದಲ್ಲಿ ಆತನು ಮರಣ ಹೊಂದಿಲ್ಲ, ಅರಮನೆಯಲ್ಲಿ ಮರಣ ಹೊಂದಿಲ್ಲ. He died outside. ಆತನು ಹೊರಗೆ ಆತನು ಮರಣ ಹೊಂದಿದ್ದಾನೆ. That's what the Bible says in Hebrews 13 verses 12 and 13. ಇಬ್ರಿಯ 13ನೇ ಒಂದು ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ The Bible says, ಸತ್ಯವೇದ ಹೇಳುತ್ತದೆ. and so Jesus also suffered outside the city gate to make the people holy through his own blood. Let us then go
to him outside the camp, bearing the disgrace he bore. ಆದುದರಿಂದ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. Amen. ಆಮೆನ್. Jesus died outside ಯೇಸು ಸ್ವಾಮಿ Jerusalem. ಯೆರೂಸಲೇಮಿನ ಹೊರಗಡೆ ಆತನು ಮರಣ ಹೊಂದಿದನು. Then why are we inside? ಮತ್ತು ನಾವು ಅದ ಕಾರಣ ಒಳಗಿದ್ದೇವೆ. Let us also go outside. ಯಾಕೆ ನಾವು ಒಳಗಿದ್ದೇವೆ, ನಾವು ಸಹ ಹೊರಗೆ ಹೋಗೋಣ. Sixthly, ಮತ್ತು ಆರನೇದಾಗಿ why we are not involved in missions. ಯಾಕೆ ನಾವು ಸೇವೆಯಲ್ಲಿ ನಾವು Why we ತೊಡಗಿಕೊಳ್ಳುತ್ತಾ ಇಲ್ಲ, don't do mission work. ಯಾಕೆ ನಾವು ಸೇವೆ ಒಂದು ಕೆಲಸ ಮಾಡ್ತಾ Why ಇಲ್ಲ, is the church not effective? ಯಾಕೆ ಸಭೆಯಲ್ಲಿ ಪ್ರಭಾವಶಾಲಿ ಆಗಿಲ್ಲ. Sixthly, ಮತ್ತು ಆರನೇದಾಗಿ we do not give sacrificially to mission work. ನಾವು ಒಂದು ಸೇವೆ ಮಾಡೋದಕ್ಕಾಗಿ ತ್ಯಾಗ ಪೂರ್ವಕವಾಗಿ ನಾವು ಕೊಡ್ತಾ ಇಲ್ಲ. Why we fail in our mission? ಯಾಕೆ ನಮ್ಮ ಸೇವೆಯಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ. All the money we get, we keep to ourselves. ನಮಗೆ ಸಿಕ್ಕಿರುವ ಎಲ್ಲ ಹಣವು ನಮಗಾಗಿ ನಾವು ಇಟ್ಟುಕೊಳ್ಳುತ್ತೇವೆ. We have money to spend everywhere, but we don't have money to give for mission work. ಎಲ್ಲ ಕಡೆ ನಾವು ಖರ್ಚು ಮಾಡೋದಕ್ಕಾಗಿ ನಾವು ಹಣವನ್ನು ವೆಚ್ಚ ಮಾಡುತ್ತೇವೆ, ಆದರೆ ಸೇವೆ ಮಾಡೋದಕ್ಕಾಗಿ ನಾವು ಹಣವನ್ನು ಕೊಡ್ತಾ ಇಲ್ಲ. We are still Old Testament followers. ನಾವು ಇನ್ನೂ ಹಳೆ ಒಡಂಬಡಿಕೆಯನ್ನು ಹಿಂಬಾಲಿಸುವವರು What ನಾವಾಗಿದ್ದೇವೆ. is Old Testament? ಹಳೆ ಒಡಂಬಡಿಕೆ ಏನಾಗಿದೆ? Every time I announce, put your tithes. ಪ್ರತಿ ಸಾರಿ ನಾನು ಹೇಳುತ್ತೇನೆ, ನಿಮ್ಮ ದಶಮಾಂಶ ಹಾಕಿರಿ, ನಿಮ್ಮ ದಶಮಾಂಶ ಹಾಕಿರಿ. I am going to change that statement from next week. ಮುಂದಿನ ವಾರದಿಂದ ನಾನು ಆ ಒಂದು ಹೇಳಿಕೆಯನ್ನು ನಾನು ಬದಲಾಯಿಸುತ್ತೇನೆ. Don't give your tithes. ನಿಮ್ಮ ಒಂದು ದಶಮಾಂಶ ನೀವು ಕೊಡಬೇಡ್ರಿ ಎಂಬುದಾಗಿ ನಾನು ಹೇಳುತ್ತೇನೆ. Some are very happy. ಕೆಲವರು ಬಹಳ ಸಂತೋಷವಾಗಿದ್ದೀರಾ. Oh, pastor बताया tithes नहीं देने का. ಸಭಾಪಾಲಕರು ಹೇಳ್ತಾರೆ ದಶಮಾಂಶ ಕೊಡಬೇಡ್ರಿ ಎಂಬುದಾಗಿ. नहीं, tithes से ज़्यादा देने का. ದಶಮಾಂಶಕ್ಕಿಂತ ಹೆಚ್ಚಾಗಿ ನೀವು ಕೊಡಬೇಕು. Pastor shock क्यों दे दे हमको? ಸಭಾಪಾಲಕರು ಯಾಕೆ ನಮಗೆ ಶಾಕ್ ಕೊಡ್ತಾ ಇದ್ದೀರಾ? Listen carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿ. Why we don't give money for souls? ಯಾಕೆ ನಾವು ಆತ್ಮಗಳಿಗಾಗಿ ನಾವು ಹಣವನ್ನು ಕೊಡ್ತಾ Why ಇಲ್ಲ? we don't give money for evangelism? ಯಾಕೆ ಸುವಾರ್ತೆ ಸೇವೆಗಾಗಿ ನಾವು ಹಣವನ್ನು ಕೊಡ್ತಾ ಇಲ್ಲ? Why the church doesn't take out money for missions? ಯಾಕೆ ಸಭೆ ಒಂದು ಸೇವೆಗಳಿಗಾಗಿ ಹಣವನ್ನು ಅವರು ತೆಗೆದು ಇಡ್ತಾ Because ಇಲ್ಲ? the church is caught up in maintaining its own expenses. ನೋಡುವಾಗ ಅವರು ತಮ್ಮಷ್ಟಕ್ಕೆ ತಾನೇ ತಮ್ಮ ಖರ್ಚುಗಳನ್ನು ಮಾಡಿಕೊಳ್ಳುವುದರಲ್ಲಿ And ವ್ಯಸ್ತವಾಗಿದ್ದಾರೆ. all of us believers, we are following Old Testament tithing. ನಾವೆಲ್ಲರೂ ವಿಶ್ವಾಸಿಗಳಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ಕೊಡುವ ದಶಮಾಂಶವನ್ನು ಹಿಂಬಾಲಿಸ್ತಾ Tithing ಇದ್ದೇವೆ. is not there in the New Testament. ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗದ ವಿಷಯದಲ್ಲಿ Okay. ಬರೆಯಲ್ಪಟ್ಟಿಲ್ಲ. Listen carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Okay. What is tithing? ದಶಮ ಭಾಗ ಅದು ಏನಾಗಿದೆ? If I earn 5,000 rupees, ನಾನು 5,000 ರೂಪಾಯಿ ಗಳಿಸುವುದಾದರೆ 500 is my tithe. 500 ರೂಪಾಯಿ ಅದು ನನ್ನ ದಶಮ ಭಾಗವಾಗಿದೆ. I have calculated it. ನಾನು ಅದನ್ನು ಲೆಕ್ಕ ಮಾಡಿಕೊಳ್ಳುತ್ತೇನೆ. 5,000 is equal to 500 tithe. My calculation. 5,000 ಎಂಬುದಾಗಿ ನೋಡುವಾಗ ಅದರಲ್ಲಿ ನಾನು 500 ರೂಪಾಯಿ ಕೊಡಬೇಕು ಎಂಬುದಾಗಿ ನಾನು ಲೆಕ್ಕ ಮಾಡಿಕೊಳ್ಳುತ್ತೇನೆ. Tithing is calculated giving. ಮತ್ತು ದಶಮ ಭಾಗ ಎಂಬುದಾಗಿ ನೋಡುವಾಗ ನಾವು ಏನೇನು ಗಳಿಸ್ತೇವೆ ಅದರ ಲೆಕ್ಕ ಮಾಡಿಕೊಂಡು Listen ಕೊಡುವುದಾಗಿದೆ. carefully. ಲಕ್ಷ್ಯವಿಟ್ಟು If I'm earning ಕೇಳಿಸಿಕೊಳ್ಳಿರಿ. 10,000, ನಾನು 10,000 ಗಳಿಸುವುದಾದರೆ I'm talking about Old Testament. ಹಳೆ ಒಡಂಬಡಿಕೆ ವಿಷಯದಲ್ಲಿ ಮಾತನಾಡ್ತಾ We ಇದ್ದೇವೆ. are not Old Testament. ನಾವು ಹಳೆ ಒಡಂಬಡಿಕೆದವರು We ನಾವಾಗಿಲ್ಲ. are New Testament. ನಾವು ಹೊಸ New ಒಡಂಬಡಿಕೆದವರಾಗಿದ್ದೇವೆ. Testament giving, there is no tithing. ಮತ್ತು ಆ ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗದ ವಿಷಯದಲ್ಲಿ If ಬರೆಯಲ್ಪಟ್ಟಿಲ್ಲ. I earn 10,000 rupees, 10,000 ರೂಪಾಯಿ ನಾನು ಗಳಿಸುವುದಾದರೆ 1,000 is my calculation for tithe. 1,000 ರೂಪಾಯಿ ನಾನು ಲೆಕ್ಕ ಮಾಡುವುದಾದರೆ ಅದು ನನ್ನ ದಶಮ God ಭಾಗವಾಗಿದೆ. is not interested in your tithe. ದೇವರು ನಿಮ್ಮ ದಶಮ ಭಾಗದಲ್ಲಿ ಆತನ ಆಸಕ್ತನಾಗಿಲ್ಲ. God is not interested in your calculations. ನೀವು ಯಾವ ರೀತಿಯಾಗಿ ಲೆಕ್ಕ ಮಾಡ್ತೀರಾ, ಗಣಿತ ಮಾಡ್ತೀರಾ, ಅದರ ವಿಷಯದಲ್ಲಿ ದೇವರ You ಆಸಕ್ತನಾಗಿಲ್ಲ. Calculate and you give to God. ನೀವು ಅದರ ಲೆಕ್ಕ ಮಾಡಿ ನೀವು ದೇವರಿಗೆ ನೀವು ಕೊಡುತ್ತೀರಾ? Does God calculate and give you? ದೇವರು ನಿಮಗೆ ಆ ರೀತಿಯಾಗಿ ಎಲ್ಲವನ್ನು ಲೆಕ್ಕ ಮಾಡಿ ನಿಮಗೆ ಆತನ If ಕೊಡುತ್ತಾನೋ? God calculates and gives you, ನಿಮಗೆ ದೇವರು ಆ ರೀತಿಯಾಗಿ ಎಲ್ಲ ಸಂಗತಿಗಳ ಲೆಕ್ಕ ಮಾಡಿ ನಿಮಗೆ ಕೊಡುವುದಾದರೆ we should get nothing from God. ದೇವರಿಂದ ನೀವೇನು ಹೊಂದಿಕೊಳ್ಳುವುದಿಲ್ಲ. Does God calculate and say, okay, I'll give you 10% health? ಮತ್ತು ದೇವರು ಲೆಕ್ಕ ಮಾಡಿ ನಿಮಗೆ 10% ಮಾತ್ರ ನಿಮಗೆ ಆರೋಗ್ಯ ಕೊಡುತ್ತೇನೆ ಎಂಬುದಾಗಿ Does ಹೇಳುವುದಾದರೆ God calculate and say, I will give you a wife who has lot of
weaknesses and this problem and that problem. ಮತ್ತು ದೇವರು ಲೆಕ್ಕ ಮಾಡಿ ನಿನಗೆ ಒಂದು ಹೆಂಡತಿಯನ್ನು ಕೊಡುತ್ತೇನೆ, ಅವರು ಈ ಒಂದು ಸಮಸ್ಯೆ ಆ ಒಂದು ಸಮಸ್ಯೆ ಹೊಂದಿಕೊಂಡವರಾಗಿದ್ದಾರೆ ಎಂಬುದಾಗಿ ಕೊಡುವುದಾದರೆ, When you are giving to God, ದೇವರಿಗೆ ನೀವು ಕೊಡುವಾಗ you are very good in your calculation. ನೀವು ನಿಮ್ಮ ಗಣಿತದಲ್ಲಿ ಅಥವಾ ಲೆಕ್ಕದಲ್ಲಿ ಬಹಳ ಜಾಣರಾಗಿದ್ದೀರಾ. When you have to spend outside, ನೀವು ಹೊರಗಡೆ ನೀವು ಖರ್ಚು ಮಾಡಬೇಕಾದರೆ you are generous in spending ಮತ್ತು outside. ಉದಾರವಾಗಿ ನೀವೆಲ್ಲವನ್ನು ವೆಚ್ಚ ಮಾಡ್ತೀರಾ. From next Sunday, ಅದರ ಮುಂದಿನ ಭಾರವದಿಂದ no tithing in the church. ಸಭೆಯಲ್ಲಿ ದಶಮ ಭಾಗ ಹಾಕುವುದಲ್ಲ. What is the New Testament pattern? ಹೊಸ ಒಡಂಬಡಿಕೆ ಮಾದರಿ ಏನಾಗಿದೆ? People gave generously as they felt in their heart to give. ಮತ್ತು ಜನರು ನೋಡುವಾಗ ಅವರ ಹೃದಯದಲ್ಲಿ ಹೇಗೆ ಅನಿಸುತ್ತದೆ ಹಾಗೆ ಅವರು ಉದಾರವಾಗಿ ಅವರು ದೇವರಿಗೆ ಅವರಿಗೆ ಕೊಡ್ತಾ When you ಇದ್ದರು. give your tithe, ಯಾವಾಗ ನೀವು ದಶಮ ಭಾಗ ಕೊಡುತ್ತೀರೋ your mind is involved, you are calculating. ನೀವು ಲೆಕ್ಕ ಮಾಡ್ತೀರಾ, ನಿಮ್ಮ ಮನಸ್ಸು ಅದರಲ್ಲಿ When ಒಳಗೊಂಡಿದೆ. you give generously, ಉದಾರವಾಗಿ ನೀವು ಕೊಡುವಾಗ your heart is involved. ನಿಮ್ಮ ಹೃದಯದಲ್ಲಿ ಇರುತ್ತದೆ. Some of you have salary increase. ಕೆಲವರಿಗೆ ನೀವು ನಿಮ್ಮ ಒಂದು ಸಂಬಳ ಹೆಚ್ಚಾಗುತ್ತದೆ. Even after salary increase, your giving has not increased. ನೀವು ನಿಮ್ಮ ಸಂಬಳ ಹೆಚ್ಚಾದರೂ ಸಹ ನಿಮ್ಮ ಕೊಡುವುದದು ಹೆಚ್ಚಾಗ್ತಾ ಇಲ್ಲ. Yes or no? ಹೌದಾ ಅಲ್ಲೋ? Pastor, क्यों आया मैं ये सर्विस को? ಸಭಾಪಾಲಕರು, ಯಾಕೆ ನಾನು ಈ ಸೇವೆಗೆ ಇವತ್ತು ಬಂದಿದ್ದೇನೆ? दान देना है, generously give. ಉದಾರವಾಗಿ ನೀವು ದೇವರಿಗಾಗಿ ಕಾಣಿಕೆ Give ಕೊಡಬೇಕು. generously. Give generously. ಉದಾರವಾಗಿ ನೀವು ಕೊಡಿರಿ. Give generously. ಉದಾರವಾಗಿ ನೀವು The ಕೊಡಿರಿ. more you hold, the more tight it will become. ಎಷ್ಟು ಗಟ್ಟಿಯಾಗಿ ನೀವು ಎಷ್ಟು ಹಿಡಿದುಕೊಳ್ತೀರೋ ಅಷ್ಟು ನಿಮಗೆ ಅದು ಗಟ್ಟಿಯಾಗಿ Not ಆಗುತ್ತದೆ. giving tithe only, everything is tight. ದಶಮಾಂಶ ಕೊಡದಿದ್ರೆ ಎಲ್ಲವೂ ನಿಮಗೆ ಅದು ಗಟ್ಟಿ ಆಗುತ್ತದೆ. But if you hold on, ನೀವು ಅದನ್ನು ಹಿಡಿದುಕೊಳ್ಳುವಾಗ what you hold on, you will lose. ನೀವು ಏನನ್ನು ಹಿಡಿದುಕೊಳ್ಳುತ್ತೀರಾ ಅದು ನೀವು How ಕಳೆದುಕೊಳ್ಳುತ್ತೀರಾ. you will lose? ಹೇಗೆ ನೀವು ಕಳೆದುಕೊಳ್ಳುತ್ತೀರಾ? You will lose in your business. ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ನಾಶವಾಗುತ್ತದೆ. You will lose by giving to doctors. ವೈದ್ಯರಿಗೆ ಕೊಡುವುದರಲ್ಲಿ ನೀವು ಅದನ್ನು If you do ಕಳೆದುಕೊಳ್ಳುತ್ತೀರಾ. not give to God, ದೇವರಿಗೆ ನೀವು ಕೊಡದಿದ್ದರೆ the enemy will make you to give elsewhere. ವೈರಿ ನೀವು ಬೇರೆ ಕಡೆ ಅದನ್ನು ವೆಚ್ಚ ಮಾಡುವಂತೆ ಅಥವಾ ಕೊಡುವಂತೆ ಮಾಡುತ್ತಾನೆ. We are 30 years now in the church. ಸಭೆಯಲ್ಲಿ ಈಗಲೇ 30 ವರ್ಷದಿಂದ ಆಗಿದೆ. For almost 15-20 years, I served without a salary in the church. 15-20 ವರ್ಷದವರೆಗೆ ನಾನು ಸಭೆಯಲ್ಲಿ ಯಾವ ಒಂದು ಸಂಬಳ ಅಥವಾ ಹಣ ತೆಗೆದುಕೊಳ್ಳಲಾರದ ನಾನು ಸೇವೆ But ಮಾಡಿದ್ದೇನೆ. I got money only for my house rent. ಬೇರೆ ನನ್ನ ಮನೆಯ ಬಾಡಿಗೆಗಾಗಿ ನಾನು ಹಣವನ್ನು ತೆಗೆದುಕೊಳ್ಳುತ್ತಾ It ಇದ್ದೆ. started with 500 rupees, ಅದು 1000 rupees, 2000 rupees. Today my house rent is taken care. Today I have a salary after 15 years. 500 ಆಗಲಿ 1000 ಆಗಲಿ 2000 ಈ ರೀತಿಯಾಗಿ ಆ ದಿನಗಳಲ್ಲಿ ಬಾಡಿಗೆ ಇತ್ತು. ಆದರೆ ಈಗ ನನಗೆ ಸಂಬಳ ಸಿಗ್ತಾ ಇದೆ ಮತ್ತು ಅದು ಬಾಡಿಗೆ ನಾನು ಕೊಡ್ತಾ ಇದ್ದೇನೆ. 15 years 15 ವರ್ಷ passed ಅದು ದಾಟಿ and I would not ಹೋಗಿದೆ. have money. ನನ್ನಲ್ಲಿ ಹಣ ಇರಲಿಲ್ಲ. And I couldn't put my tithes. ನನ್ನ ದಶಮ ಭಾಗ ನಾನು I ಹಾಕ್ತಾ said, ಇರಲಿಲ್ಲ. I am the pastor. ನಾನು I don't ಸಭಾಪಾಲಕನಾಗಿದ್ದೇನೆ. have money ನನ್ನಲ್ಲಿ ಹಣವಿಲ್ಲ to give my tithes and offerings in the church. ಸಭೆಯಲ್ಲಿ ನಾನು ದಶಮಾಂಶ ಕೊಡುವುದಕ್ಕಾಗಿ Because ಕಾಣಿಕೆ ಕೊಡುವುದಕ್ಕಾಗಿ what people would give would go for the hall rent and my house rent. ಜನರು ನನಗೆ ಏನು ಕೊಡ್ತಾ ಇದ್ದಾರೆ ಅದು ಹಾಲ್ ರೆಂಟಿಗಾಗಿ ನನ್ನ ಮನೆ ಬಾಡಿಗೆಗಾಗಿ ಅದು ಹೋಗ್ತಾ ಇತ್ತು. Nothing would remain. ಅಲ್ಲಿ ಏನು ಉಳಿತಾ ಇರಲಿಲ್ಲ. And I would feel so bad that I couldn't give God anything. ದೇವರಿಗೆ ಇನ್ನು ಏನು ಕೊಡ್ಲಿಲ್ಲೋ ಎಂಬುದಾಗಿ ನನಗೆ ಬಹಳ ಕೆಟ್ಟದಾಗಿ ಅನಿಸ್ತಾ ಇತ್ತು. But today, ಆದ್ರೆ ಈ ದಿನ after 30 years, 30 ವರ್ಷ ಆದ ನಂತರ I am able to give much more. Much more. Not only here, I don't take much from the church, but I love to give. I give more to the church. I bless many other servants of God, and that is what we need to come to, the place of generously giving. Nothing is mine. Even 90%, whatever I have in my house, it is for the church. You take my vehicle, it is 90% used for the church. You take whatever I have, it is 90% used for the church. Nothing to receive, but everything to give. ಈ ದಿನಗಳಲ್ಲಿ ನಾನು ನೋಡುವಾಗ ನಾನು ಈಗ ಹೆಚ್ಚಾಗಿ ನಾನು ಸಭೆಗೆ ಕೊಡುತ್ತೇನೆ. ಅದರ ಸಭೆಯಿಂದ ಹೆಚ್ಚಾಗಿ ನಾನು ಹೊಂದಿಕೊಳ್ಳದಿದ್ದರೂ ಸಹ ನಾನು ಸಭೆಗೆ ಕೊಡುತ್ತೇನೆ. ನಾನು ನನ್ನಷ್ಟಕ್ಕೆ ನನಗೆ ಅಲ್ಲ, ಅದರ ದೇವ ಸೇವಕರಿಗೆ ನಾನು ಕೊಡುತ್ತೇನೆ. ಸೇವೆಗಳಿಗಾಗಿ ನಾನು ಕೊಡುತ್ತೇನೆ. ನನ್ನಲ್ಲಿ ವಾಹನ ಇರುವುದಾದರೆ ಅದನ್ನು ನಾನು ಸೇವೆಗೆ ನಾನು ಕೊಡುತ್ತೇನೆ. ಹೆಚ್ಚಾಗಿ ನನ್ನಲ್ಲಿ ಇರುವಾಗ ನಾನು ಹೆಚ್ಚಾಗಿ ನಾನು ಅದನ್ನು ಕೊಡುತ್ತೇನೆ. Church is not poor, ಸಭೆ ಅದು ಬಡತನವಾಗಿಲ್ಲ. but we have withheld from giving to the work of missions. ಆದರೆ ದೇವರ ಒಂದು ಸೇವೆಗಾಗಿ ಅಥವಾ ಕೆಲಸಕ್ಕಾಗಿ ಕೊಡುವುದರಲ್ಲಿ ನಾವು ಹಿಂದೆ ಇದ್ದೇವೆ. Today, ಆದರೆ ಈ ದಿನ the church supports me. ಸಭೆ ನನಗೆ ಸಹಾಯ ಮಾಡುತ್ತದೆ. I have nothing to do with accounts. ಲೆಕ್ಕದೊಟ್ಟಿಗೆ ನಾನು ಏನು ಮಾಡಲಿಕ್ಕೆ ನನಗಿಲ್ಲ. And because we have good people and good board members, we were able to save 60 lakh rupees and buy the church land. Amen. ಒಳ್ಳೆ ಒಂದು ಜನರಿದ್ದಾರೆ, ಒಳ್ಳೆ ಬೋರ್ಡ್ ಮೆಂಬರ್ ಇದ್ದಾರೆ ಮತ್ತು ನಾನು ಹಣವನ್ನು 60 ಲಕ್ಷ ಕೂಡಿಸಿ 60 ಲಕ್ಷವನ್ನು ನಾವು ಇಟ್ಟಿದ್ದೇವೆ. ನಾವು ಸ್ಥಳವನ್ನು ನಾವು ಕೊಂಡುಕೊಂಡಿದ್ದೇವೆ. ಇನ್ನು ಸಭೆ ಕಟ್ಟಲಿಕ್ಕೆ ಕೂಡ ನಮಗೆ ಇದೆ, ಮಾಡಲಿಕ್ಕೆ ಸಾಧ್ಯ. ಆಮೆನ್. ಆಮೆನ್. ಮುಂದೆ ನಾವು ಸಭೆ ಕಟ್ಟುವುದಕ್ಕಾಗಿ ಸಹ ನಮ್ಮಲ್ಲಿ ಇನ್ನೂ ಹಣವಿದೆ. But change the way you give.
ಆದ್ರೆ ನೀವು ಕೊಡುವ ರೀತಿಯನ್ನು ಬದಲಾಯಿಸಿರಿ. Don't calculate and give from next week. ಮತ್ತು ಮುಂದಿನ ವಾರದಿಂದ ಎಲ್ಲವನ್ನು ಲೆಕ್ಕ ಮಾಡಿಕೊಂಡು ನೀವು ಕೊಡಬೇಡ್ರಿ. Give more than your calculation. ನೀವು ಏನು ಲೆಕ್ಕ ಮಾಡ್ತೀರಿ ಅದಕ್ಕಿಂತ ಹೆಚ್ಚಾಗಿ ನೀವು ಕೊಡಿರಿ. Lastly, ಮತ್ತು ಕೊನೆಯದಾಗಿ why we fail in our missionary work ಯಾಕೆ ನಾವು ಒಂದು ನಮ್ಮ ಸೇವೆಯಲ್ಲಿ ನಾವು ಸೋತು ಹೋಗುತ್ತೇವೆ? is we are not united. ಯಾಕೆ ನಾವು ಐಕ್ಯತೆಯಲ್ಲಿ ಇಲ್ಲ? Enemy nicely divides us. ವೈರಿಯು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಬೇರ್ಪಡಿಸುತ್ತಾನೆ. You understanding? ನಿಮಗೆ ಅರ್ಥ ಆಗ್ತಾ ಇದೆ? No unity in the church. ಸಭೆಯಲ್ಲಿ ಐಕ್ಯತೆ ಇಲ್ಲ. No unity in relationships. ಸಂಬಂಧಗಳಲ್ಲಿ ಅಲ್ಲಿ ಐಕ್ಯತೆ ಇಲ್ಲ. No unity in families. ಕುಟುಂಬಗಳಲ್ಲಿ ಐಕ್ಯತೆ ಇಲ್ಲ. I'll tell you the power of unity. ಐಕ್ಯತೆ ಒಂದು ಬಲ ನಾನು ನಿಮ್ಗೆ ಹೇಳಲಿಕ್ಕೆ And when ಬಯಸುತ್ತೇನೆ. we pray like that, ಮತ್ತು ಆ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ how our efforts together will bring a great change and revival in our city. Amen. ಒಟ್ಟಾಗಿ ಸೇರಿ ನಾವು ಶ್ರಮ ಪಡುವಾಗ ನಮ್ಮ ಒಂದು ಪಟ್ಟಣದಲ್ಲಿ ನಮ್ಮ ಸಭೆಯಲ್ಲಿ ಯಾವ ರೀತಿಯಾಗಿ ನಾವು ಉಚ್ಚಿವನ್ನ ತರಬೇಕೆಂಬುದಾಗಿ ನಾನು ಹೇಳುತ್ತೇನೆ. Our giving 2 hours in the church is not sufficient. ನಾವು ನಮ್ಮ ಸಭೆಗೆ ಕೊಡುವುದು ಅಷ್ಟು ಸಾಕಾಗುವುದಿಲ್ಲ. Apart from that, ಅದಕ್ಕಿಂತ ಹೊರತಾಗಿ your time must be given in the rest of the week. ಮತ್ತು ಉಳಿದ ವಾರದಲ್ಲಿ ನಿಮ್ಮ ಸಮಯ ಸಹ ನೀವು ಕೊಡಬೇಕಾಗಿದೆ. When we come together ಯಾವಾಗ ನಾವು ಒಟ್ಟಾಗಿ ಸೇರಿ and ಬರುತ್ತೇವೆ, pray together ಒಟ್ಟಾಗಿ ಸೇರಿ and ಪ್ರಾರ್ಥಿಸ್ತೇವೆ, work together, ಒಟ್ಟಾಗಿ ಸೇರಿ ಕೆಲಸ God ಮಾಡುತ್ತೇವೆ, will bless our efforts. ಆಗ ದೇವರು ನಮ್ಮ ಶ್ರಮವನ್ನು ಆತನು That's why ಆಶೀರ್ವದಿಸುತ್ತಾನೆ. Jesus is praying, Father, that they all may be one as you and I are one. ತಂದೆ, ನಾನು ನೀನು ಒಂದಾಗಿರುವ ಹಾಗೆ ಇವರೆಲ್ಲರೂ ಒಂದಾಗಿರುವಂತೆ ನೀನು Father, ಮಾಡು ಎಂಬುದಾಗಿ ಯೇಸು ಸ್ವಾಮಿ let them be one ಪ್ರಾರ್ಥಿಸುತ್ತಾನೆ. as you and I are one. ತಂದೆ, ನಾನು ನೀನು ಒಂದಾಗಿರುವ ಹಾಗೆ ಅವರು ಒಂದಾಗಿರುವಂತೆ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಆತನು ಹೇಳುತ್ತಾನೆ. Why we are not growing? ಯಾಕೆ ನಾವು ಬೆಳೀತಾ ಇಲ್ಲ? Division. ವಿಭಾಗವಿದೆ. I hate him, he hates me. ನಾನು ಅವರನ್ನು ದ್ವೇಷಿಸ್ತೇನೆ, ಅವರು ನನ್ನನ್ನು ದ್ವೇಷಿಸ್ತಾರೆ. I come to church, I can't see his face, she can't see my face. ನಾನು ಸಭೆಗೆ ಬರ್ತೇನೆ, ಅವ್ರು ನನ್ನ ಮುಖ ನೋಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಅವ್ರ ಮುಖ ನೋಡ್ಲಿಕ್ಕೆ ನನಗೆ ಇಷ್ಟ You ಇಲ್ಲ. can't see one another's face, how you can see God's face? ನೀವು ಒಬ್ಬರೊಬ್ಬರು ಮುಖ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲದಿದ್ರೆ ಹೇಗೆ ನೀವು ದೇವರ ಮುಖ ನೋಡ್ಲಿಕ್ಕೆ ಸಾಧ್ಯ? If you can't shake one another's hands, what hands you lift up and worship God? ಒಬ್ಬರೊಬ್ಬರ ಕೈಯನ್ನು ನೀವು ಕುಲುಕದಿದ್ದರೆ ಯಾವ ಒಂದು ಹಸ್ತವನ್ನು ಮೇಲಕ್ಕೆತ್ತಿ ನೀವು ದೇವರನ್ನು ಸ್ತುತಿಸ್ಲಿಕ್ಕಿದ್ದೀರಾ? That's why we fail. ಆದ ಕಾರಣ ನಾವು ಸೋತು ಹೋಗ್ತಾ I'm ಇದ್ದೇವೆ. not interested what the problem is. ಆ ಸಭೆ ಏನಾಗಿದೆ, ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಾನು ಆಸಕ್ತನಾಗಿಲ್ಲ. I'm interested what the Bible says, how to handle the problem. ಮತ್ತು ಸತ್ಯವೇದ ಏನು ಹೇಳ್ತದೆ, ಯಾವ ರೀತಿಯಾಗಿ ನಾವು ಸಮಸ್ಯೆಯನ್ನು ನಾವು ಪರಿಹರಿಸಬೇಕೆಂಬುದಾಗಿ. So as we are closing, ನಾವು ಮುಗಿಸ್ಲಿಕ್ಕಿರುವಾಗ these 7 things, if you are not written down, please go and hear the message on YouTube and write it down. ನೀವು ಬರೋದಿಲ್ಲ ಅಂದರೆ ನೀವು ಮನೆಗೆ ಹೋಗಿ ಆ ಸಂದೇಶವನ್ನು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅದನ್ನು ಬರೆದಿಟ್ಟುಕೊಳ್ಳಿರಿ. And make sure your Bibles and your notebooks are there with you every time you come. ಮತ್ತು ಪ್ರತಿ ಸಾರಿ ನೀವು ಬರುವಾಗ ನಿಮ್ಮ ಸತ್ಯವೇದ, ನಿಮ್ಮ ಪುಸ್ತಕ ನಿಮ್ಮೊಟ್ಟಿಗೆ ಇರಬೇಕೆಂಬುದಾಗಿ ನೀವು ಖಚಿತಪಡಿಸಿಕೊಳ್ಳಿ. Number 1, why the church is not effective in missions. ಮೊದಲನೇದಾಗಿ ಸಭೆ ಯಾಕೆ ಸೇವೆಯಲ್ಲಿ ಅದು Number 1, we ಪ್ರಭಾವಶಾಲಿಯಾಗಿಲ್ಲ? have not realized the awfulness of fruitlessness. ಮತ್ತು ಮೊದಲನೇದಾಗಿ ನಾವು ನೋಡುವಾಗ ನಾವು ಯಾಕೆ ಫಲಭರಿತವಾಗಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. Secondly, we do not pray enough for perishing souls. ಮತ್ತು ಎರಡನೇದಾಗಿ ನಾವು ನಶಿಸುವ ಆತ್ಮಗಳಿಗಾಗಿ ಹೆಚ್ಚಾಗಿ ನಾವು ಪ್ರಾರ್ಥಿಸ್ತಾ ಇಲ್ಲ. Thirdly, ಮೂರನೇದಾಗಿ we do not depend enough upon the power of the Holy Spirit. ಮತ್ತು ನಾವು ಪವಿತ್ರಾತ್ಮನ ಬಲದ ಮೇಲೆ ಹೆಚ್ಚಾಗಿ ನಾವು ಆತುಕೊಳ್ಳುತ್ತಾ ಇಲ್ಲ. We do not go and reach out to unreached people. ಮತ್ತು ಅಲ್ಲಿ ನಾವು ಹೊರಗೆ ಹೋಗಿ ತಲುಪಲಾರದ ಜನರ ಕಡೆ ಹೋಗಿ ನಾವು ತಲುಪುತ್ತಾ ಇಲ್ಲ. Sixthly, ಮತ್ತು ಆರನೇದಾಗಿ we do not give sacrificially to missionary evangelism. ಮಿಷನರಿ ಒಂದು ಸುವಾರ್ತೆ ಸೇವೆಗಾಗಿ ತ್ಯಾಗಪೂರ್ವಕವಾಗಿ ನಾವು ಕೊಡ್ತಾ ಇಲ್ಲ. Seventhly, ಏಳನೇದಾಗಿ we are not united in our work for the gospel. ಸುವಾರ್ತೆಗಾಗಿರುವ ಒಂದು ಕೆಲಸದಲ್ಲಿ ನಾವು ಐಕ್ಯತೆಯಲ್ಲಿ ನಾವು ಕೂಡಿಕೊಂಡಿಲ್ಲ. Stand up as we pray and close. ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಲಿಕ್ಕಿರುವಾಗ ನಾವೆಲ್ಲರದ್ದು ನಿಂತುಕೊಳ್ಳೋಣ.